ನೆರಕೆನ್ನಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ್. ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗುಲಿ ಆನ್ಲೈನ್ ಉಪನ್ಯಾಸ ಗೋಷ್ಠಿ 99. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮಡಕೇಶ್ವರ ಮತ್ತು ನಂದಿವೇರಿ ಮಠ ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ಕೋಟಿ ದಿವ್ಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಪಕ್ಷಿ ನೋಟ ಈ ರೀತಿಯಾಗಿದೆ. ಉಪನ್ಯಾಸದ ವಿಷಯ ಪ್ರಾರ್ಥನೆ, ಸ್ವಾಗತ ಹಾಗೂ ವಂದನಾರ್ಪಣೆ. ಉಪನ್ಯಾಸಕರಾಗಿ ಸದ್ಗುರು ಶ್ರೀ ಶಂಕರಾನಂದ ಆಲೂರ್ ಆಧ್ಯಾತ್ಮಿಕ ಚಿಂತಕರು ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸ ಮಾಲಿಕೆಯನ್ನ ವಹಿಸಲಿದ್ದಾರೆ. ಉಪನ್ಯಾಸದ ವಿಷಯ ಆಗಲೇ ಉದಯ ನಿಮ್ಮ ಮರೆದಾಗಲೇ ಅಸ್ತಮಾನವಯ್ಯ, ನಿಮ್ಮ ನೆನವೇ ದಿವ್ಯ, ನಿಮ್ಮ ನೆನವೇ ಪ್ರಾಣ, ನಿಮ್ಮ ನೆನವೇ ಘನವಾಗಿದ್ದ ಬಳಿಕ ಮನದಲ್ಲಿ ಷಡಕ್ಷರಿಯ ನೆಲೆಸು ಕೂಡಲ ಸಂಗಮ ದೇವ. ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಅಡಿವಡಿದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ, ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು. ಗರ್ವದಿಂದ ಮಾಡಿದ ಭಕ್ತಿ, ಗರ್ವದಿಂದ ಮಾಡಿದ ಭಕ್ತಿ, ಗರ್ವದಿಂದ ಮಾಡಿದ ಕೇಡು. ಧನ್ಯವಾದಗಳು. ಸುಶ್ರಾವ್ಯವಾಗಿ ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು ಅನ್ನುವಂಥ ವಚನವನ್ನ ಒಳ್ಳೆ ಮಾರ್ಮಿಕವಾಗಿ ನುಡಿಸಿರ್ತಕ್ಕಂಥ ಮೂಕಾಂಬಿಕೆ ಗುರುಮಾತೆಯವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉಪನ್ಯಾಸಕರನ್ನ ಹಾಗೂ ಅನುಭವ ಚಿಂತಕರನ್ನ ಎಲ್ಲ ಶರಣ ಬಂಧುಗಳನ್ನ ತುಂಬ ಹೃದಯದಿಂದ ಸ್ವಾಗತಗೈಬೇಕಂತ ತಿಳ್ಕೊಂಡು ಹೇಳಿ ಶ್ರೀಮತಿ ಕಾಶಿಬಾಯಿ ತುಮ್ಗೆ ಮೇಡಮ್ ಅವರಿಗೆ ಬರಮಾಡಿಕೊಳ್ತಾ ಇದ್ದೀನಿ. ವಾಗ್ದೇವಿಯಲ್ಲಿ ನಮಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಅಣ್ಣನ ನುಡಿದು ಶಿವಾನುಭವ ಮತ್ತು ಪರಿಸರ ಅನುಭವ ಗೋಷ್ಠಿ ಮುದ್ದೇಬಿಹಾಳ್ ಜಿಲ್ಲೆ ವಿಜಯಪುರ 99ನೆಯ ಆನ್ಲೈನ್ ಉಪನ್ಯಾಸ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಹಸಿರು ಕ್ರಾಂತಿಯ ಹರಿಕಾರರು, 70 ಗುಡ್ಡದ ಉಳಿವಿಗೆ ಶ್ರಮಿಸಿದವರು, ಪ್ರಾಣಿ ಪಕ್ಷಿ ಕೀಟಗಳ ಉಳಿವಿಗೆ ಶ್ರಮಿಸಿದ ಶ್ರಮಜೀವಿಗಳು, ಮೇಲಾಗಿ ಎನ್ನಯ ಆರಾಧ್ಯ ಗುರುಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಅಡಿದಾವರಗಳಿಗೆ ಭಕ್ತಿಪೂರ್ವಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ಗೋಷ್ಠಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ಆಧ್ಯಾತ್ಮಿಕ ಚಿಂತಕರು ಆದ ಶ್ರೀ ಸದ್ಗುರು ಶ್ರೀ ಶಂಕರಾನಂದ ಆಲೂರ್ ಆಧ್ಯಾತ್ಮಿಕ ಚಿಂತಕರು
ಇವರು ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ರಸಿಕ ನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದವನ ಮಾತು ಕಿವಿಯೋ ಕೂರ್ದವಿಸಿ ಬಡದಂತೆ ಸರ್ವಜ್ಞ. ಅತ್ಯುತ್ತಮವಾಗಿ ವಚನ ನುಡಿಮುತ್ತುಗಳನ್ನು ಬಳಸಿ ಅತ್ಯುತ್ತಮ ಶೈಲಿಯಿಂದ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಗೈಯುತ್ತಿರುವ ಶ್ರೀ ಶರಣಯ್ಯ ಮಠ್ ಗುರುಗಳಿಗೂ ಕೂಡ ಈ ಗೋಷ್ಠಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಹೊಟ್ಟೆಯ ಹಸಿವನ್ನು ಹಿಂಗಿಸಲು ಅನ್ನ ಆಹಾರ ಪದಾರ್ಥವೂ ಬೇಕು. ಜ್ಞಾನದ ಹಸಿವನ್ನು ಹಿಂಗಿಸಲು ಬಸವಣ್ಣನವರ ತತ್ವ ಪಾಲಿಸಬೇಕು. ಇಂದಿನ ಗೋಷ್ಠಿಯ ಚಾಲನೆಯಾಗಲು ಪ್ರಾರ್ಥನೆಯು ಮೊದಲಾಗಬೇಕಿತ್ತು. ಅದಕ್ಕೆ ನಿಮ್ಮ ನೆನೆದಾಗಲೇ ಉದಯ, ನಿಮ್ಮ ನೆನೆದಾಗಲೇ ಅಸ್ತಮಾನ ಎಂದು ಪ್ರಾರಂಭಿಸಿ ಬಸವಣ್ಣನವರ ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು ಎಂಬ ವಚನವನ್ನು ಸುಮಧುರ ಕಂಠದಿಂದ ಹಾಡಿ ಪ್ರಾರ್ಥನೆಗೈದ ಶ್ರೀಮತಿ ಮೂಕಾಂಬಿಕಾ ಹೆಗಡೆ ಗುರುಮಾತೆಯರಿಗೂ ಕೂಡ ಈ ಗೋಷ್ಠಿಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಹಾಲು ಬೋನವು ಲೇಸು, ಮಾಲೆ ಕೊರಳಿಗೆ ಲೇಸು, ಸುಲವಿಲ್ಲದ ಮನಲೇಸು, ಬಾಲರ ಲೀಲೆ ಲೇಸೆಂದ ಸರ್ವಜ್ಞ. ಹಾಲಿನ ಪಾಯಸವು ಅತ್ಯುತ್ತಮವಾಗುವುದು, ಕೊರಳಿಗೆ ಮಾಲೆ ಸುಂದರವಾಗುವುದು, ಸಾಲವಿಲ್ಲದ ಮನೆ ಉತ್ತಮವೆನಿಸುವುದು ಮತ್ತು ಬಾಲರ ಲೀಲೆಯು ಮನೆಯಲ್ಲಿ ಅತ್ಯುತ್ತಮವೆನಿಸುವಂತೆ ಯಾವುದೇ ಕಾರ್ಯಕ್ರಮ ಗೋಷ್ಠಿ ಏನೇ ಇರಲಿ ಅದಕ್ಕೆ ಕೊನೆಗೆ ಉತ್ತಮವೆನಿಸುವುದು ಆಭಾರ ಮನ್ನಣೆ. ಇಂಥ ಆಭಾರ ಮನ್ನಣೆಗೆ ಕಾರ್ಯ ಹೊತ್ತಿರುವ ಶ್ರೀ ಎಂ.ಎನ್. ಅಕ್ಕಿ ವಿಶ್ರಾಂತ ಶಿಕ್ಷಕರು ಮತ್ತು ಉತ್ತಮ ವಾಗ್ಮಿಗಳು, ಪರಹಿತ ಚಿಂತಕರು, ಇವರಿಗೂ ಕೂಡ ಗೋಷ್ಠಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಈ ಗೋಷ್ಠಿಯ ರೂವಾರಿಗಳು ಆದಂತ ಶ್ರೀಮತಿ ಶಾಂತಲಾ ಪಾಟೀಲ್ ಮತ್ತು ಅಂಬಿಕಾ ಕರ್ಕಪ್ಪಗೋಳ್ ಈರ್ವರು ಗುರುಮಾತೆಯರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಗೋಷ್ಠಿಯ ಯಶಸ್ಸಿಗೆ ಕಾರಣೀಕರ್ತರಾದಂತ ಅಂದರೆ ಜಾಯಿನ್ ಆದ ಎಲ್ಲ ಶರಣೆಯರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸುತ್ತಾ ಈ ಸ್ವಾಗತ ಕಾರ್ಯಕ್ಕೆ ವಂದನೆ ಹಾಡುತ್ತೇನೆ. ಥ್ಯಾಂಕ್ ಯು. ಕೆರೆಹಳ್ಳ ಬಾವಿಗಳು ಮೇದೆಗೆದೆಡೆ ಗುಳ್ಳೆ ಗೊರಚಿ ಚಿಪ್ಪು ಕಾಣಬಹುದು. ವಾರದಿ ಮೇದೆಗೆದೆಡೆ ರತ್ನ ಮುತ್ತುಗಳೇ ಕಾಣಬಹುದು. ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತ ಅಣ್ಣನವರ ವಚನದಂತೆ ಇಲ್ಲಿಯವರೆಗೆ ಶ್ರೀಮತಿ ಕಾಶಿಬಾಯಿ ತುಂಬಿಗೆ ಅವರು ಮನದುಂಬಿ ಎಲ್ಲ ಶರಣ ಬಂಧುಗಳನ್ನ ಸ್ವಾಗತಗೈದಿದ್ದಾರೆ. ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರುವೇ ಕೃಪೆಯಾಗ ಎನ್ನುವಂತಹ ಮೈಲಾರ ಬಸವಲಿಂಗ ಶರಣರ ವಚನೋಕ್ತಿಯನ್ನ ಉದಾಹರಿಸಿಕೊಂಡು ಇವತ್ತಿನ ಅಸ್ತಂಗತರಾಗಿರ್ತಕ್ಕಂಥ ಒಂದು ದಿವ್ಯ ಚೇತನ ವಚನ ಶಿಲಾಮಂಟಪದ ರೂವಾರಿಗಳು, ಈ ನಾಡಿನ ಖ್ಯಾತ ದಾರ್ಶನಿಕರಾಗಿರ್ತಕ್ಕಂಥ ಶತಮಾನದ ಸಂತರಾಗಿ ಬಾಳಿ ಬೆಳಗಿ ಈ ಲಿಂಗದಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರನ್ನು ಕುರಿತು ನುಡಿ ನಮನವನ್ನ ಗೈಲಿಕ್ಕೆ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಶಂಕರಾನಂದ ಆಲೂರು ಶ್ರೀತವರವರು ಬಂದು ತಮ್ಮ ಅಧ್ಯಾತ್ಮದ ಒಂದು ನುಡಿ ನಮನವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಓಂ ನಮಃ ಶಿವಾಯ. ಓಂ ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವನೇ ನನಗೆ ಪರಮ ಬಂಧು, ಕಪಿಲದೀಶ ಚನ್ನಮಲ್ಲಿಕಾರ್ಜುನಿಗೆ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಂಸ್ಕೃತಿ ಜಗಲಿ
ಮಡಿಕೇಶ್ವರ ತಾಲೂಕ್ ಮುದ್ದೇಬಾಳ ಇವರಿಂದ ನಡೆದಂತ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಪ್ರತಿ ವಾರ ಸೋಮವಾರ ನಡೆಸುವಂತ ಇವತ್ತಿಗೆ 99 ಗೋಷ್ಠಿಗಳನ್ನ ನಡೆಸಿಕೊಂಡು ಬಂದಂತ ಈ ಗ್ರೂಪಿನ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ ಇವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ವಚನ ಶಿಲಾ ಮಂಟಪದ ರೂವಾರಿಯಾದ ಶ್ರೀ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಒಂದು ನುಡಿ ನಮನ ಕಾರ್ಯಕ್ರಮದೊಳಗ ಭಾಗಿಯಾದಂತ ಪ್ರಾರ್ಥನೆಗೈದಂತ ರಮೇಶ್ ಮಡಪತಿ ಶಿಕ್ಷಕರು ಪೂಜ್ಯರಿಗೂ, ಸ್ವಾಗತವನ್ನು ಗೈದಂತ ಶ್ರೀಮತಿ ಕಾಶಿಬಾಯಿ ತುಮ್ಗಿ ಶಿಕ್ಷಕರಿಗೂ, ನಿರೂಪಣೆ ಮಾಡಿದಂತ ಶರಣೈ ಮಠ ಶಿಕ್ಷಕರಿಗೂ ಮತ್ತು ಇಲ್ಲಿ ಒಂದಾರ್ಪಣೆಯನ್ನು ಸಲ್ಲಿಸಲಿರುವ ಅಸ್ಕಿ ಗುರುಗಳಿಗೂ ಕೂಡ ಮತ್ತು ಇದನ್ನು ಎಲ್ಲವನ್ನೂ ವಹಿಸಿಕೊಂಡು ಸರಿಯಾಗಿ ಸಾಂಗವಾಗಿ ನಡೆಸಿಕೊಂಡು ಬಂದಂತ ತಾಯರಾದ ಶ್ರೀಮತಿ ಶಾಂತಲಾ ಪಾಟೀಲ್ ಮತ್ತು ಗುರುಮಾತಾಜಿಯವರಿಗೂ ಕೂಡ, ಅಂಬಿಕಾ ಗುರುಮಾತಾಜಿಯವರಿಗೂ ಕೂಡ ಇಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಗುರು ನಮನ ಕಾರ್ಯಕ್ರಮದಲ್ಲಿ, ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಈ ಒಂದು ಈ ನುಡಿ ನಮನ ಕಾರ್ಯಕ್ರಮ ಭಾಗಿಯಾದಂತ ತಮ್ಮೆಲ್ಲರ ಶರಣರ ಪಾದಗಳಿಗೆ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಒಂದು ನುಡಿ ನಮನ ಕಾರ್ಯಕ್ರಮದೊಳಗ ಭಾಗಿಯಾಗೋಣ. ಪುಣ್ಯಾತ್ಮರೇ, ಮಹಾತ್ಮರ, ಸಂತರ, ಶರಣರ ನುಡಿಗಳನ್ನೇ ಕೇಳುವುದೇ ಮನುಷ್ಯ ಜನ್ಮದ ಸಫಲತೆ ಅನ್ನೋದನ್ನ ಕಂಡುಕೊಳ್ಳೋಣ. ನಮ್ಗೆ ಯಾವ್ದಾದರೂ ಸಫಲತೆ, ನಾವು ಭಗವಂತನಿಗೆ ಯಾವ್ದಾದ್ರೂ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಆದ್ರ, ನಾನು ಕೃತಕೃತನಾಗಬೇಕು ಅಂದ್ರ ಆ ಭಗವಂತ ಅಂದ್ರೆ ಪರಮಾತ್ಮ ಸದ್ಗುರುನಾಥ ಗುರುವಿನನ್ನ ಸ್ಮರಿಸುವುದೇ ಒಂದು ಭಾಗ್ಯ ಪುಣ್ಯ ಅನ್ನುವಂಥದ್ದನ್ನ ಇವತ್ತೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ. ಅವರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಆ ಒಂದು ಗುರು ನಮನ ಕಾರ್ಯಕ್ರಮದೊಳಗ ಎಲ್ಲರನ್ನೂ ಕರೆಕೊಂಡು ಆ ಗುರುವಿನನ್ನ ಸ್ತುತಿ ಮಾಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ಅವರಿಗೆ ಕೃತಜ್ಞತೆ ಭಾವನ ಸಲ್ಲಿಸಿ ಈಗ ನಮ್ಮ ನುಡಿ ನಮನ ಕಾರ್ಯಕ್ರಮದ ವಿಷಯ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪ ಚನ್ನ ಮಹಾಸ್ವಾಮಿಗಳ ಒಂದು ನುಡಿ ನಮನ ಕಾರ್ಯಕ್ರಮದ ಆನ್ಲೈನದಲ್ಲಿ ಒಂದು ನುಡಿಯುವುದಕ್ಕಾಗಿ ಒಂದು ಗುರುವಿಗೆ ಭಕ್ತಿ ಮತ್ತು ಪೂರ್ವ ಶ್ರದ್ಧೆಯಿಂದ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ. ಅಂತ ಮಹಾತ್ಮರು ನಮಗ ಗುರುಗಳ ಮಹಾತ್ಮರ ಸ್ಮರಿಸುವುದೇ ಒಂದು ಭಾಗ್ಯ, ಅದರಂತೆ ಇನ್ನೊಂದು ಯಾವುದು ಭಾಗ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಈ ಕಾರ್ಯಕ್ರಮ ಭಾಗಿಯಾಗ್ಯವಲ್ಲ, ನಮ್ದು ಒಂದು ಭಾಗ್ಯ ಅನ್ನುವಂಥದ್ದನ್ನ ಹಮ್ಮಿಕೊಂಡಂತದ ಈ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಇಂಗ್ಲೇಶ್ವರ ಇವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಮಗ ಏನು ಬೇಕಾಗಿದಪ್ಪ ಅಂದ್ರೆ ಪರಮ ಪೂಜ್ಯರು ಶ್ರೀ ದಾಸೋಹಿ ಮೂರ್ತಿಗಳಾದ ಚನ್ನಬಸವ ಅವರ ಜನನ ನಮಗ ಎಲ್ಲಿ ಆಯ್ತು ಅಪ್ಪ ಅಂದ್ರ ಒಂದು ಚಿಕ್ಕ ಗ್ರಾಮವಾದ ನಾಗರಾಳ ಅಂದ್ರೆ ಬೀಳಿಗಿ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಅವರು 7/3/1932 ತಾರೀಕಿನಂದು ಅವರ ಜನನ ಆಯ್ತು. ಅವರ ಶಿವನ ಭಕ್ತರು ಇದ್ರು, ತಂದೆ ತಾಯಿ ಅನ್ನುವಂಥದ್ದನ್ನ ನಾವು ಕಂಡುಕೊಂಡಿವಿ. ಅವರು ತಾಯಿ ನಮ್ಮ ಪೂರ್ವ ಹೆಸರು, ನಮ್ಮ ಚನ್ನಬಸವಣ್ಣವ್ರಿಗೆ ಪೂರ್ವ ಹೆಸರು ಏನಿತ್ತು ಅಂದ್ರ ಅವರಿಗೆ ಅವ್ರ ಹೆಸರನ್ನೇ ಕೂಡ ಮೊದಲಾದ್ರೂ ಕೂಡ ಚನ್ನಬಸಯ್ಯ ಅಂತೇಳಿ ಅವರ ನಾಮಕರಣ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಕಂಡುಕೊಂಡಿವಿ. ಅಂತ ಚನ್ನಬಸವ ಮಹಾಸ್ವಾಮಿಗಳು 3 ವರ್ಷ ಇರುವಾಗಲೇ ತಾಯಿಯನ್ನ ಕಳೆದುಕೊಂಡಂತ ಬಹಳ ನತದೃಷ್ಟ. ಅವರು 3 ತಿಂಗಳಿರುವಾಗ ತಾಯಿ ಪ್ರೇಮವನ್ನ ಅವ್ರು ಎಂದಪ್ಪ ಅಂದ್ರ 3 ವರ್ಷನಿದ್ದಾಗ ಅವರು ತಾಯಿಯನ್ನ ಕಳ್ಕೊಂಡ್ರು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿವಿ. ಮತ್ತು ಅವರು ಅತಿ ಬಡತನದ ಕುಟುಂಬದಲ್ಲಿ ಜನಿಸಿದವರು. ಅವರು ಅತಿ ಅಂದ್ರ ಎಲ್ಲರಿಗೆ ಬಡತನದ ಆದ್ರ ಅತಿ ಬಡತನದೊಳಗ ಅವ್ರ ಜನನ ಆಗಿದ್ದು, ಅಂತಲ್ಲೇ ಮಹಾತ್ಮರ ಜನನ ಆಗ್ತದ ಅನ್ನುವಂಥದ್ದನ್ನ ಇವತ್ತ ಒಂದು ಕೃಷ್ಣ ಪರಮಾತ್ಮನು ನೋಡಿದ್ರ ಅವ್ರ ಜನನ ಎಲ್ಲಿ ಆಯ್ತು ಅಂದ್ರೆ ಅತಿ ಕಷ್ಟ ಜೈಲ್ನಾಗ ಆಯ್ತು ಅನ್ನುವಂಥದ್ದನ್ನ ಕೇಳ್ತೇವೆ. ಅಂತ ಮಹಾತ್ಮರ ಜನನ ಕಡು ಬಡತನದಲ್ಲಿ ಅವರು
ಇವತ್ತಿಗೆ ಜನಿಸಿದ್ರು. ಅವ್ರು 3 ವರ್ಷದೊಳಗ ತಾಯಿ ಕಳ್ಕೊಂಡಂತ ಪೂಜ್ಯರು ಅವ್ರ ಅತಿ ಬೆಳತನದಲ್ಲಿ ಬೆಳೆದ್ರು. 3 ವರ್ಷ ಇರೋ ಕಲೆ ಅವ್ರ ಚಿಕ್ಕಪ್ಪ ಕಾಕ ಏನಪ್ಪ ಅಂದ್ರ ನಾಗಯ್ಯ ಅವರು ಏನ್ ಮಾಡಿದ್ರಂದ್ರ ಅವ್ರ ಒಂದು ಹೆಣ್ಣು ಮಕ್ಕಳ ಇದ್ದಲ್ಲಿ ಯಾವ್ದಪ್ಪ ಅಂದ್ರ ಅಲ್ಲಿ ಒಂದು ಶೆಲ್ಲಿಕೇರಿ ಅಂತೇಳಿ ಅಲ್ಲಿ ಬೀಳಗಿ ತಾಲೂಕಿನೊಳಗೆ ಬರ್ತದ. ಆ ತಾಲೂಕಿನೊಳಗ ಅವ್ರನ್ನ ಕರ್ಕೊಂಡು ಹೋದ್ರು. ಚನ್ನಬಸಯ್ಯನ ಸ್ವಾಮಿಗಳನ್ನ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರಿಗೆ ಸ್ವಲ್ಪ ಸಂಸ್ಕೃತ ಮತ್ತು ಒಂದಿಷ್ಟು ವೇದ, ಒಂದಿಷ್ಟು ಸಂಸ್ಕಾರಗಳನ್ನ, ಜಂಗಮರಿಗಿರುವಂತ ಪೂಜಾ ಪುನಸ್ಕಾರಗಳನ್ನ, ಒಂದು ಸಂಸ್ಕಾರಗಳನ್ನು ಕೊಟ್ಟ ನಾಗೇಶ್ ಪೂಜ್ಯರು ಕೊಡಿಸಿದ್ರು ಅನ್ನುವಂಥದ್ದನ್ನ, ಮತ್ತು ಒಂದಿಷ್ಟು ಸಂಸ್ಕೃತವನ್ನು ಕಲಿಸಿದ್ರು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಈ 9 ವರ್ಷದೊಳಗ ಅತಿ ಕಷ್ಟವನ್ನು ಸಹಿಸುವಂತ ಇಂಥ ವಿದ್ಯಾಭ್ಯಾಸವನ್ನ ಪೂಜ್ಯರು ಅಪ್ಪಾಜಿ ಅವರು ಮಾಡಿದ್ರು ಅನ್ನುವಂಥದ್ದನ್ನ ಅವರ ನೆನಪು ತೆಗೆದ್ರೆ ನಮ್ಗೆ ಏನ್ ಅನಿಸ್ತದ, ಅವರ ಬಂದ ಹಾದಿ ಎಷ್ಟು ಒಂದು ದುಃಖಮಯ ಅನ್ನುವಂಥದ್ದನ್ನ ಕಾಣ್ಕೋತೀವಿ. ಮುಂದ ಅದೇ ಗುರುಗಳು ಏನಾಯ್ತು ಅಂದ್ರ ಒಂದು ಉದ್ಯೋಗ ಇಲ್ಲಿ ಊರೊಳಗ ಒಂದು ಹಿಟ್ಟ ಕಾಯಕ ಯಾವುದೇ ಕಾಯ್ದು ಕುಡಿದ್ರು ಕೂಡ ಅವ್ರಿಗೆ ಅದು ತೃಪ್ತಿ ಆಗಲಾರ್ಕ, ಬಡತನ ಹೋಗ್ಲಾರ್ಕ, ಮತ್ತ ಅವ್ರು ಏನ್ ಮಾಡಿದಾರೆ ಅಂದ್ರ ಸಣ್ಣ ವಯಸ್ಸಿನೊಳಗ 9-10 ವರ್ಷದೊಳಗ ಕೂಡ ತಗೊಂಡು ಅವರು ತಮ್ಮ ಮನೆಗೆ ಕೊಟ್ಟು ಆ ಮನೆಯ ಆ ಉಪಜೀವನವನ್ನ ಆ ಸಣ್ಣ ವಯಸ್ಸಿನಲ್ಲಿಗೆ ಮಾಡ್ತಿದ್ರು ಅನ್ನುವಂಥದ್ದನ್ನ ಅವರ ಪೂರ್ವ ಇತಿಹಾಸ. ಮುಂದ ಅವರ ಆ ಕಾಯಕ ಇಂಥವ್ರು ನಮ್ಮ ಮಠಕ್ ಮಾಡ್ಕೋಬೇಕಲ್ಲ ಅನ್ನುವಂಥದ್ದನ್ನ ಅವಾಗ ಅವ್ರು ಅವಾಗೇ ಕನಸ್ಕೊಂಡ್ರಂತ. ಇವ್ರು ಹೋದವ್ರು ಅವಾಗ ನಾಗಯ್ಯ ಸ್ವಾಮಿಗಳಿಗೆ ಕೇಳಿದ್ರಂತ, ಪೂಜ್ಯರ ನಮಗಿಂತ ಒಂದು ಒಳ್ಳೆಯ ನಮ್ಮ ಮಠಕ್ಕೆ ಒಬ್ರು ಪೀಠಾಧಿಪತಿಗಳಾಗಿ ಬರ್ಬೇಕಾಗ್ಯದ, ನಮಗೆ ಇಂಥವ್ರನ್ನ ನಮ್ಮ ಇಂಥ ವೈರಾಗ್ಯ ಮೂರ್ತಿಗಳನ್ನ ನಮ್ಮ ಮಠಕ್ಕೆ ನೀವು ಕೊಡ್ತೀರೇನು ಅಂತೇಳಿ ಅವ್ರು ಕೇಳ್ಕೊಂಡಾಗ ಅವರು ಒಂದ್ ಏನೋ ಒಂದು ಮೊದಲೇ ಬಡತನ, ಒಂದ್ ಒಳ್ಳೆ ಮಠ ಇರಬೇಕು ಅಂತ ತಿಳ್ಕೊಂಡು ಅವ್ರು ಇದು ಮಾಡ್ತಾನ. ಅವಾಗನು ಬಡತನವಾದ ಮಠ ಆ ಕಾಲಕ್ಕೂನು ಅವ್ರು ಬಂದಾಗನು ಕೂಡ ಏನಾಯ್ತು ಅಂದ್ರ ಅವ್ರನ್ನ ಇಲ್ಲಿ ಇಂಗ್ಲೇಶ್ವರ್ಕ ಕರ್ಕೊಂಡು ಬಂದ್ರು ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದೇವಿ. ಕಳ್ಕೊಂಡು ಬಂದಾಗ ಅತಿ ಚಿಕ್ಕ ವಯಸ್ಸಿನೊಳಗ ಈಗ ಒಂದ್ ಯಾವುದೇ ಉಪಯನ, ಯಾವುದೇ ಒಂದು ಅವ್ರಿಗೆ ಒಂದು ಸಂಸ್ಕಾರ ಕಾರ್ಯಕ್ರಮ, ಒಂದು ಪೀಠ ಅದು ಮಾಡ್ಬೇಕಾದ್ರೆ 18 ವರ್ಷ 20 ವರ್ಷ ಆಗ್ಬೇಕಾಗಿರ್ತದ. ಅದ್ರೊಳಗೆ ಅವ್ರಿಗೆ 15-16 ವರ್ಷದೊಳಗೆ ಕೂಡ ಅವ್ರಿಗೆ ಏನ್ ಮಾಡಿದ್ರಂದ್ರ ಆ ಪೀಠದ ಅಧ್ಯಕ್ಷವನ್ನ ವಹಿಸಿದ್ರು. ಇಲ್ಲಿ ಕೂಡ ಎಷ್ಟೋ ಒಂದಿಷ್ಟು ಇದು ಇದ್ದಾವ ಸಮಸ್ಯೆಗಳು, ಒತ್ತಡಗಳು, ಯಾರು ಮಾಡಮೋ ಅವ್ರು ಮಾಡಮೋ ಏನೇನೋ ಒತ್ತಡಗಳಿದ್ದು. ಆದ್ರೂ ಆ ಮಠಕ್ಕೆ ಏನು ಇದ್ದಿದ್ದಿಲ್ಲ. ಒಂದು ಕೋಲಿ, 2 ಕೋಲಿ, ಬಿದ್ದ ಮನಿ, ಇದಾಗ ಸರಿಯಾಗಿ ರೂಮ್ ಇಲ್ಲ, ಪೂಜಾಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲದಂತ 2 ರೂಮ್ ಇದ್ದು. ಆ ರೂಮ್ ಇದ್ದಾಗ ಈ ಚನ್ನಬಸಯ್ಯ ಸ್ವಾಮಿಗಳು ಏನ್ ಮಾಡಿದ್ರಂದ್ರ ಅವ್ರ ಪೀಠಕ್ಕೆ ಕಟ್ಟದಾಗ ಅವಾಗ ಅದೇ ಹೆಸರನ್ನ ಅವ್ರಿಗೆ ಏನ್ ಮಾಡಿದ್ರಂದ್ರ ಒಳ್ಳೆ ಪೀಠದೊಳಗ ನಾಮಕರಣ ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನ ಅಲ್ಲಿಗೆ ಒಂದು ಅಂಕಿತವನ್ನ ಎಲ್ಲರೂ ಗುರುಗಳು ಅವ್ರಿಗೆ ಕೊಡ್ತಾರ ಅನ್ನುವಂಥದ್ದನ್ನ ಕೇಳ್ಕೊಂಡಿವಿ. ಆ ನಂತರ ಅವರು ಸಣ್ಣ ವಯಸ್ಸಿನೊಳಗೆ 14-15-16 ವರ್ಷನೊಳಗ ಅವ್ರ ಒಂದ್ ದಿವ್ಸ ಎಲ್ಲಾ ಕಾರ್ಯಕ್ರಮಗಳು ಪೂಜೆ ಮಾಡಿ ಅವ್ರನ್ನ ಪೀಠಕ್ಕೆ ಕಟ್ಟಿ ಸಸಿಕ್ ಎಲ್ಲರೂ ತಮ್ಮ ಊರಿಗೆ ಹೋಗ್ತಾರ. ಅಲ್ಲಿ ಅವತ್ತು ಒಬ್ರೇ ಇರ್ತಾರ. ಒಬ್ರೇ ಇದ್ದಾಗ ಅಲ್ಲಿ ಆ ಗದ್ದಿಗೆ ಮುಂದೆ ಕೂತು, ಯಾವ ಗದ್ದಿಗೆ, ಆ ಸಿದ್ಲಿಂಗ ದೇವರ ಗದ್ದಿಗೆ ಮುಂದೆ ಕೂತು ಏನ್ ಮಾಡ್ಲಪ್ಪ, ನಾನಿಂತ ಸಣ್ಣವ, ಇಲ್ಲಿ ಕೋಲಿಲ್ಲ, ನಾನು ಹೆಂಗಿಂತಲ್ಲಿ ಇರ್ಬೇಕು ಅನ್ನುವಂಥದ್ದನ್ನ ನಾನು ಬಿಟ್ಟು ಹೋಗ್ಬೇಕು, ಏನು ಮಾಡ್ಬೇಕು ಅಂತ ತಿಳ್ಕೊಂಡವ್ರು ಅವತ್ತ ಎಲ್ಲರೂ ಬಿಟ್ಟು ಹೋದಾಗ ಚಂಜಿ ಮಾಡಿ ಒಬ್ರೇ ಆ ಗದ್ದಿಗೆ ಮುಂದೆ ಕುಂತು ಎಂತ ಯೋಗವನ್ನ ಮಾಡಿದ್ರಂದ್ರ, ಯೋಗ ತಪಸ್ಸನ್ನು ಮಾಡಿದ್ರಂದ್ರ ಅವ್ರಿಗೆ ಬೆಳಗ್ಗೆ ಮತ್ತೆ 8 ಆಗುತ್ತಾನ ಸೂರ್ಯನ ಕಿರಣ ಬೀಳುತ್ತಾನ ಅವ್ರಿಗೆ ಪ್ರಜ್ಞೆ ಎಲ್ಲಾರು ಹಂಗೆ ಕುಂತಿದ್ರಂತ. ಇವತ್ತು ಅವ್ರು ಕಂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರ. ಅಂತ ತಪಸ್ಸನ್ನ ಮಾಡ್ಕೊಂಡು ಅವ್ರಿಗೆ ಬಂದು ನೋಡಿದಾಗ ಆ ಸೂರ್ಯನ ಕಿರಣ ಅಂದ್ರ ಸಿದ್ಧಲಿಂಗ ದೇವರ ಪೂಜ್ಯರ ಅವ್ರಿಗೆ ಆಶೀರ್ವಾದವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಕಂಡ್ಕೊಂಡಾಗ ಅವ್ರು ಮತ್ತಿಷ್ಟು ಗಟ್ಟಿ ಆದ್ರು ಅನ್ನುವಂಥದ್ದನ್ನ ಅಲ್ಲಿ ನಾವು ಕಂಡ್ಕೋತೀವಿ. ಅಂತದ್ರೊಳಗ ಅವ್ರು ಮುಂದ ಏನು ಮಾಡಿದ್ರು ಅಂದ್ರ, ಯಾರು ಪೂಜ್ಯರಾದ ಚನ್ನಬಸವ ಮಹಾಪೂಜ್ಯರು ಏನ್ ಮಾಡಿದ್ರು ಅಂದ್ರ, ಈ ಅಧಿಕಾರ ಮತ್ತು ಈ ಮಠಕ್ಕೆ ಒಂದು ಉನ್ನತವಾಗಿ ಬೆಳಿಬೇಕಂದ್ರ ನಾವು ಸಾಮಾನ್ಯ ಬರೀ ಭಿಕ್ಷೆ ಬೇಡಿದ್ರ, ಸಾಮಾನ್ಯ ಇದ್ರ ಇದು ನಮಗೆ ಬೆಳೆಯುವುದಿಲ್ಲ. ಇದಕ್ಕೆ ನಾನು ಅಪಾರವಾದ ಜ್ಞಾನವನ್ನಾಗ್ಲಿ ಒಂದು ತಪಸ್ಸಿನ ಶಕ್ತಿಯನ್ನ ದಾರಿ ಎರಿಬೇಕು ಅಂತ ತಿಳ್ಕೊಂಡವ್ರು ಚನ್ನಬಸವ ಮಹಾಸ್ವಾಮಿಗಳು ನಿರ್ಧಾರ ಮಾಡಿ ಅವ್ರು ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರ
ಒಂದು ಹಂಪಿಯಲ್ಲಿ ಇರುವಂತ ಒಂದು ಜಂಬುನಾಥ ಬೆಟ್ಟಕ್ಕೆ ಹೋಗಿ ಯಾರಿಗೆ ಹೇಳದೆ ಅವರು ಎಷ್ಟೋ ದಿವಸ 45 ದಿವಸ ತಪಸ್ಸನ್ನು ಮಾಡಿದ್ರು ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದೇವಿ. ಆ ತಪಸ್ಸನ್ನ ಮಾಡಿದಾಗ ಇವರೆಲ್ಲ ಊರೊಳಗಿದ್ದವರು ಮತ್ತ ಅದ್ರ ಮ್ಯಾಗ ಒಂದಿಷ್ಟು ಯಾರೋ ಎಲ್ಲಾ ಕಡೆ ಇರುವುದೇ ಎಲ್ಲಾ ಕಡೆನೂ ಕೂಡ ಚಲೋನು ಎಲ್ಲ ಇರುವುದೇ. ಜಗತ್ತಿ ಅದಂದ್ರ ಎಲ್ಲಾ ಕಾಲದಾಗೂ ಎಲ್ಲಾ ದಿನದಾಗೂ ಇರುವೆವು. ಆ ಕಾಲದಾಗೂ ಕೂಡ ಸಣ್ಣ ಹುಡುಗನ್ ಮಾಡಿದ್ರು, ಅವ ಓಡ್ಯದ, ಅವ ಬರ್ಲಿಲ್ಲ, ಏನಾಯ್ತೋ ಏನಿಲ್ಲೋ, ಇವ್ ಮಾಡೋರಿಗೆ ಬುದ್ಧಿಲ್ಲ, ಹಂಗಿಲ್ಲ, ಜನ ಹಿಂಗೆಲ್ಲಾನು ಮಾತಾಡ್ತಿದ್ರಂತ. ಆದಾಗ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಇವ್ರು ಮಾಡ್ದವ್ರು ಒಂದಿಷ್ಟು ಅವ್ರ ಕಡೆ ಒಲು ತೋರದವ್ರು ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ಕೋತಿದ್ದಾಗ ಇವ್ರು ಅವ್ರು ಹೋಗ ಮುಂದ ಒಬ್ಬರ ಮುಂದೆ ಹಿರಿಯರ ಮುಂದೆ ಅಂದಿದ್ರತ್ತ, ಈ ಮಠದೊಳಗ ಈ ಏನು ಬಡತನ ಮಠ, ಭಕ್ತರ ಕಡಿಮೆ ಜನ, ಇದಕ್ಕೊಂದು ಶಕ್ತಿ ತುಂಬಬೇಕಾದ್ರ ಒಂದು ತಪಸ್ಸಿನ ಶಕ್ತಿ ತುಂಬಿದ್ರೆ ಮಾತ್ರ ಇದು ಮಠ ಅಭಿವೃದ್ಧಿ ಆಗ್ತದ ಅನ್ನುವಂತ ಒಂದು ಕಲ್ಪನೆ ಇಟ್ಟುಕೊಂಡು ಅವ್ರ ಮುಂದ ನಾನು ಅರಣ್ಯವಾದಂತ ಒಂದು ಗುಡ್ಡದೊಳಗಿರುವಂತ ಯಾವುದು ಜಂಬುನಾಥ ಬೆಟ್ಟಕ್ಕೆ ಹೋಗಿ ನಾನು ತಪಸ್ಸು ಮಾಡೀನಿ ಅನ್ನುವಂಥದ್ದನ್ನ ಹೇಳಿದಾಗ ಇವ್ರೇ ನೀನ ಇಷ್ಟು ಸಣ್ಣ ವಯಸ್ಸಿನಾಗ ಅಲ್ಲಂಗಂತ ಇದ್ರಕೊಂದ್ ತಪಸ್ಸು ಮಾಡ್ತಾರ ಅನ್ನುವಂಥದ್ದನ್ನ ಇವ್ರು ಯಾರು ಅಷ್ಟು ಇದು ಮಾಡಿದ್ರು. ಅಂದ್ರೆ ಅಲ್ಲಿ ಅವರು ಅದಕ್ಕೆ ಮಹತ್ವ ಕೊಡ್ಲಿಲ್ಲ. ಏನ್ ಹೋಗ್ತಾನಂತ ಹಿಂಗ ಒಂದಿಷ್ಟು ಆಚಾರ ಮಾಡಿದಾಗ ಇವ್ರು ಹೋಗಿ ಅವತ್ತೆ ಮರುದಿವ್ಸ ಆ ಸೂರ್ಯನ ಸಿದ್ಧಲಿಂಗ ದೇವರ ಕರುಣೆಯನ್ನು ಪಡ್ಕೊಂಡು ಮತ್ತವರು ಆ ಬೆಳಕಿನ ಕರುಣೆ ಅಂದ್ರ ಆ ಕರುಣೆಯ ಮುಖದಿಂದ ಬೆಳಕಿನ ಪ್ರಕಾಶವನ್ನು ತಗೊಂಡು ಅಲ್ಲಿ ಜಂಬುದಿಂಬ ಬೆಟ್ಟದೊಳಗ ಎಷ್ಟು ಹೊರತು ತಪಸ್ಸು ಮಾಡಿದ್ರು ಅಂದ್ರೆ 45 ದಿವಸರು ಕಾಯಕ ಮತ್ತು ಅನುಭವ ಮತ್ತು ಲಿಂಗನಿಷ್ಠೆ ಅಂದ್ರೆ ಕಾಯಕ, ದಾಸೋಹ ಮತ್ತು ಅನುಭವ. ಅವ್ರು ಯಾವಾಗಲೂ 3 ಮಂತ್ರಗಳನ್ನ ಜಪಿಸ್ತಿದ್ರು. ಅವರಲ್ಲಿ ಅದನ್ನ ಕಾಯಕ ಜೊತೆ ಮತ್ತು ಅವರ ಅನುಭವದಿಂದ ಒಂದು ಶಿವಾನುಭವ ಗೋಷ್ಠಿಯನ್ನ ಪ್ರತಿದಿನ ನಡೆಸುವುದು, ಕಾಯಕ ಮಾಡುವುದು ಮತ್ತು ಲಿಂಗ ನಿಷ್ಠೆ, ಲಿಂಗ ಪೂಜೆದೊಳಗ ಅವರು ಹೆಚ್ಚು ತಲೆಯನ್ನ ಹಾಕ್ತಿದ್ರು ಅನ್ನುವಂಥದ್ದನ್ನ ಅವ್ರು ಅನೇಕ ದಿನಸ ಅದನ್ನ ಮಾಡಿ ಅವರು ಎಂತ ಮಹಾತ್ಮರು ಪೂಜ್ಯರು ಅನ್ನೋದಕ್ಕೆ ಅವ್ರ ಸಾಕಷ್ಟು ದೃಷ್ಟಾಂತ ಎಲ್ಲವೂ ಆಗುದಿಲ್ಲ, ಸ್ವಲ್ಪ ದೃಷ್ಟಾಂತವನ್ನ ವಿಚಾರ ಮಾಡಿದ್ರ ಅವರು ಅತಿ ಅವರು ನಮ್ಮ ಸಿದ್ಧಲಿಂಗ ಪೂಜ್ಯರ ಅಪ್ಪಾಜಿಯವರು ಅತಿ ಪ್ರವಾಸ ಯಾತ್ರಾ ಮಾಡಿದವ್ರಂದ್ರ ಮತ್ತೆ ಯಾರು ಇಲ್ಲ. ಅವರಷ್ಟು ಯಾತ್ರವನ್ನ ಮಾಡಿದಂತ ಪೂಜ್ಯರು ಅವರು ಎಷ್ಟಂದ್ರ ಇಲ್ಲಿ 32 ವರ್ಷ ಪಾದಯಾತ್ರೆ ಉಳಿವಿಗೆ ಅವರು ಪಾದಯಾತ್ರೆಯನ್ನು ಕೈಕೊಂಡ್ರು. ಮತ್ತು 5 ವರ್ಷ ಶ್ರೀಶೈಲಕ್ಕ ಪಾದಯಾತ್ರೆಯನ್ನು ಕಂಡ್ರು. ಅವರು ಅಲ್ಲಿ ಅನೇಕ ಪಾವಡಗಳನ್ನ ಕಂಡಾರ. ಈ ಕಂಡವರು ಕೂಡ ಅವ್ರು ಹೇಳ್ತಾರ, ಅಲ್ಲಿ ಆ ಶ್ರೀಶೈಲದೊಳಗ ಆ ಒಂದು ಅಕ್ಕ ಮಹಾದೇವಿಯ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟೇಟೋ ತ್ರಾಸ ತೊಂದರೆ ಇದ್ರು ಕೂಡ ಅವ್ರು ಸರಳವಾಗಿ ಕರ್ಕೊಂಡು ಎಲ್ಲಾ ಭಕ್ತರನ್ನ ತೋರಿಸ್ಕೊಂಡು ಅವ್ರಿಗೆ ಯಾವ್ದು ತೊಂದರೆ ಆಗ್ಲಾರಂಗ ಅವ್ರ ಪ್ರವಾಸದೊಳಗೆ ಕರ್ಕೊಂಡು ಬರ್ತಿದ್ರು ಅನ್ನುವಂಥದ್ದನ್ನ ಅವ್ರ ಜೊತೆ ಹೋದವ್ರು. ಅಂತ ಪೂಜ್ಯರದಿಂದ ನಾವು ಅದನ್ನ ನೋಡಿದೇವ್ರಿ, ಉಳಿವಿ ನೋಡಿದೇವಿ. ಏನೇ ಅಲ್ಲಿ ಎಂತ ಹುಲಿ ಇವತ್ತು ಏನು ಹುಳ ಹುಪ್ಪಡಿ ಯಾವುದು ಬಂದ್ರು ಕೂಡ ಅವ್ರಿಗೆ ಏನಾಗ್ತಿದ್ವು ಅಂದ್ರೆ ಶರಣಾಗತಿ ಆಗುವಂತ ಅವರಲ್ಲಿ ಅಂತ ತಪಸ್ಸಿನ ಶಕ್ತಿ ಇತ್ತು ಅನ್ನುವಂಥದ್ದನ್ನ ಇವತ್ತ ಅನೇಕ ದೃಷ್ಟಾಂತಗಳು ಹೇಳ್ಕೊತ ಬರ್ತಾರ. ಅಂತವ್ರು ಮುಂದ ಅನೇಕ ವರ್ಷ ಪಾದಯಾತ್ರೆ ಅಂದ್ರೆ ಹಿಮಾಲಯ, ಕೇದಾರ, ಬದ್ರಿನಾಥ, ಓಂಕಾರೇಶ್ವರ ಮತ್ತು ಈ ಅನೇಕ ತೀರ್ಥಯಾತ್ರೆಗಳನ್ನ, ಅನೇಕ ಜ್ಯೋತಿರ್ಲಿಂಗಗಳನ್ನ ಅವರು ಪಾದಯಾತ್ರೆ ಮುಖಾಂತರ 1000 ಕಿಲೋಮೀಟರ್ಗಳನ್ನ ಅವ್ರು ಎಷ್ಟು ಸಹನೆಯನ್ನ ತಾಳ್ಕೊಂಡಿರ್ಬೇಕು, ಎಷ್ಟು ಕಷ್ಟಗಳಿರ್ಬೇಕು ಅಂತದನ್ನ ಪಾದಯಾತ್ರೆ ಮುಖಾಂತರ ಎಲ್ಲಾ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಎಲ್ಲಾ ಕೂಡ ಪಾದಯಾತ್ರೆ ಮುಖಾಂತರ ಅವ್ರು ತಿರುಗಿದವರು ಅನ್ನುವಂಥದ್ದನ್ನ ನಾವು ಕಂಡುಕೊಂಡಿವಿ. ಅಂತ ಪೂಜ್ಯರ ವಿಚಾರಗಳನ್ನ ಕೇಳುವುದೇ ನಮ್ದೊಂದು ಭಾಗ್ಯ. ಮುಂದವರು ಒಂದು ಕೇದಾರನಾಥ ಅಂದ್ರೆ ಕೇದಾರನಾಥಕ್ಕೆ ಹೋಗುವಾಗ ದಾರಿ ಒಳಗ ಇಲ್ಲಿ ಅಯೋಧ್ಯ, ರಾಮ ಮಂದಿರ ಮತ್ತು ಈ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗುವಾಗ ಅಲ್ಲಿ ಒಂದು ಅಕ್ಷರಧಾಮ ಅನ್ನುವಂಥದ್ದನ್ನ ಉತ್ತರ ಪ್ರದೇಶದೊಳಗ ಒಂದು ಅಕ್ಷರಧಾಮವನ್ನ ನೋಡಿದ್ರಂತ. ಅಲ್ಲಿ ಅಕ್ಷರಧಾಮವನ್ನ ನೋಡಿದಾಗ ಅವರಲ್ಲಿ ಕುಂತು ವಿಚಾರ ಮಾಡಿದ್ರಂತ. ಅಕ್ಷರಧಾಮಕ್ಕೆ ಹೋದಾಗ ಇಲ್ಲಿ ಆ ಅಕ್ಷರಧಾಮದೊಳಗೆ ಒಂದೊಂದು ಕಲ್ಲಿನ ಮ್ಯಾಗ ಭಗವದ್ಗೀತೆ 700 ಶ್ಲೋಕಗಳನ್ನ ಅಲ್ಲಿ ಮಾಡಿ ಅದರೊಳಗೆ ಕೃಷ್ಣ ಪರಮಾತ್ಮನನ್ನ ಮೂರ್ತಿಯನ್ನ ಕಂಡ್ರಂತ. ಕಂಡಾಗ ಇವ್ರಿಗೆ ಬಹಳ ರೋಮಾಂಚನ ಆಯ್ತಂತ. ಏನ ರೋಮಾಂಚನ ಅಂದ್ರೆ ಎಂತ ಇದೊಂದು
ಕಲ್ಲಿನೊಳಗೆ ಕೆತ್ತಾರ, ಎಂತ ಮೂರ್ತಿಯನ್ನ ಕೃಷ್ಣ ಪರಮಾತ್ಮನ ನಿಂದ್ರಿಸ್ಯಾರ ಅಂತೇಳಿ ಅವತ್ತವ್ರು ಅದನ್ನ ಕಲ್ಪನೆ ಏನ್ ಮಾಡ್ಕೊಂಡ್ರು ಅಂದ್ರ, ಅವಾಗ ಕೂತಾಗ ಅವರಲ್ಲಿ ಏನ್ ಕಲ್ಪನೆ ಬತ್ತಂದ್ರ, ನಮಗೂ ಕೂಡ ನಮ್ಮ ವಚನ ಸಾಹಿತ್ಯ ಎಂತ ಶ್ರೇಷ್ಠವಾದ ವಚನ ಸಾಹಿತ್ಯದ, ಅಲ್ಲಿ ಗುರು ಲಿಂಗ ಜಂಗಮ ಮತ್ತು ಪಾದೋದಕ ಪ್ರಸಾದ ಈ ಎಲ್ಲವನ್ನು ಒಳಗೊಂಡಂತ ಶ್ರೇಷ್ಠವಾದ ನಮ್ಮ ವಚನ ಸಾಹಿತ್ಯವನ್ನ ನಾವು ಕೂಡ ಯಾಕೆ ಕೆಲ್ನಾಗ ಕತ್ತಬಾರ್ದು, ನಾನು ಕೂಡ ಬಸವಣ್ಣನ ಮೂರ್ತಿಯನ್ನು ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಅವತ್ತೇ ಅವರು ಆ ಕನಸು ಕಂಡ್ರಂತ. ಬಸವಣ್ಣರ ಅನುಭವ ಮತ್ತು ಕೃಷ್ಣ ಪರಮಾತ್ಮ ಅನುಭವ ಎರಡೂ ಒಂದೇ ಅನ್ನುವಂಥದ್ದನ್ನ ಅವ್ರೊಂದು ಶ್ಲೋಕನಾಗ ಕಂಡ್ರು ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಅಲ್ಲಿ ಒಂದು ವಚನ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರುಡು ಹೈವನೆಯುವುದಯ್ಯ, ನೀನು ಒಲಿದರೆ ಪಡಿ ಪದಾರ್ಥಗಳ ಇಪ್ಪು ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನ ಇವ್ರು ಬಸವಣ್ಣವ್ರ ವಚನವನ್ನ ನೋಡಿ ಇವ್ರು ಏನಂದ್ರತ್ತ, ಇಲ್ಲಿ ಕೂಡ ಏನ್ ಬರ್ದಾರಂದ್ರ, ಈ ಶ್ಲೋಕದೊಳಗೆ ಏನ್ ಬೆಳೆದಾರ, ಇಲ್ಲಿ ಗೀತಾದೊಳಗೂ ಕೂಡ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯಂ ಯತ್ ಕೃಪಾ ತಮಾಮು ಒಂದೇ ಪರಮಾನಂದ ಮಾಧವಂ. ಪರಮಾತ್ಮ ಮನಸ್ಸು ಮಾಡಿದ್ರ, ಪರಮಾತ್ಮನ ಒಲಿತ್ರ ಯಾವುದೂ ಅಸಾಧ್ಯವಿಲ್ಲ. ಅದಕ್ಕ ಯಾಕ ಆ ಪರಮಾತ್ಮನನ್ನ ನಾನು ಒಲಿಸಿಕೊಂಡು ಇದನ್ನ ಯಾಕೆ ಬರೀಬಾರ್ದು ಅನ್ನುವಂಥದ್ದನ್ನ, ಒಂದಿಂತ ವಚನ ಶಿಲಾ ಮಂಟಪವನ್ನು ಯಾಕೆ ಕಟ್ಟಬಾರ್ದು ಅನ್ನೋಂತ ಕನಸ್ಕೊಂಡ್ರಂತ ಆ ಅಕ್ಷರಧಾಮದೊಳಗ. ಅವಾಗ ಅವ್ರ ಕಲ್ಪನೆಯನ್ನ ಮನುಷ್ಯನ ಇಟ್ಟುಕೊಂಡು, ಯಾವಾಗಲೂ ಅದನ್ನ ಮನುಷ್ಯನ ಇಟ್ಟುಕೊಂಡು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಅದೇ ಸುತ್ತಿನೊಳಗಿದ್ದು ಆ ಒಂದು ಭವ್ಯವಾದ ಶ್ರೇಷ್ಠವಾದ ಒಂದು ನಮ್ಮ ವಚನ ಸಾಹಿತ್ಯವನ್ನ ಎತ್ತಿ ಹಿಡಿದವ್ರು ಯಾರಾದ್ರೂ ಇದ್ರ ನಮ್ಮ ಚನ್ನಬಸವ ಮಹಾಪೂಜೆ ಅಪ್ಪಾಜಿಯವರನ್ನಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕು. ಅವರು ಬಂದು ಆ ಶಿಲಾ ಮಂಟಪ ಆಗ್ಬೇಕಾದ್ರೆ ಎಷ್ಟು ಕಷ್ಟವನ್ನ ಅನುಭವಿಸಿರ್ಬೇಕು. ಅವಾಗ ಬಡತನ, ಅವಾಗ ಏನೇನೋ ಈ ಕಡೆ ನಿಷ್ಠೆ ಇಲ್ಲದವರು ಇಂತ ಒಂದು ಬಂದು ಅವರಲ್ಲಿ ಒಬ್ಬೊಬ್ಬರಲ್ಲಿ ಹೋಗಿ ಭಿಕ್ಷೆಯನ್ನ ಬೇಡಿ, ಅವಾಗ ಭಿಕ್ಷೆ ಪಾತ್ರೆ ಅವ್ರ ಗುರುಗಳೊಂದು ಹನಿ ಕುಡಿದ್ರ ಒಂದು ದೊಡ್ಡ ಹಳ್ಳ ಆಗ್ತದ, ಒಂದೊಂದು ತೆನಿ ಕುಡಿದ ದೊಡ್ಡ ರಾಶಿ ಆಗ್ತದನ. ಎಲ್ಲರಲ್ಲಿಯೂ ಕೂಡ ಇದನ್ನ ಮಾಡಿದೊಂದು ವಚನ ಶಿಲಾ ಮಂಟಪವನ್ನ ಈ ಭಾಗಕ್ಕೆ ನಿಂದ್ರಿಸ್ಬೇಕು, ಬಸವಣ್ಣವ್ರ ಜನ್ಮಭೂಮಿಯೊಳಗ ಇದನ್ನ ತಲೆ ಎತ್ತಿ ನಿಂದ್ರಂಗ್ ಮಾಡ್ಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಅವ್ರು ಎಲ್ಲರಲ್ಲಿಯೂ ಕೂಡ ಒಂದೊಂದನ್ನ ಎಷ್ಟು ಕೊಡ್ತಾರ, ಒಬ್ರು 1 ರೂಪಾಯಿನೂ ಕೊಟ್ಟಾರ, ಒಬ್ರು 100 ರೂಪಾಯಿನೂ ಕೊಟ್ಟಾರ. ಅಷ್ಟೆಲ್ಲವನ್ನು ದುಡ್ಡು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಕಲ್ಲಿನೊಳಗ ಕೆತ್ತಿಸಿ ಅವ್ರು ಹಾಕುವಂಗ ಮಾಡ್ಯಾರ. ಒಬ್ರು ಇಟ್ಟಂಗಿ, ಒಬ್ರು ಕಲ್ಲವನ್ನ ಆ ಬರೇ ಭಿಕ್ಷೆ ಮುಖಾಂತರಾಗಿ ಬೇಡಿ ಒಂತದ್ದು ಭವ್ಯವಾದ ಶಿಲಾ ಮಂಟಪವನ್ನ ನಿರ್ಮಿಸಿದಂತ ಯಾರಾದ್ರೂ ಇದ್ರ ಈ ವಚನ ಶಿಲಾ ಮಂಟಪ ಶ್ರೇಷ್ಠವಾದದ್ದು ಯಾವ್ದಾವ್ದಿದ್ರ ಇಂಗ್ಲಿಷೂರ ಆ ಚನ್ನಬಸವಣ್ಣ ಪೂಜ್ಯರ ಯಾವಾಗಲೂ ಅಮರವಾಗಿ ಆ ಶಿಲಾ ಮಂಟಪ ಇರ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಂಡುಕೊಳ್ಳೋಣ. ಮತ್ತು ಅವರನ್ನ ಅವರ ಮೊನ್ನೆ 11-12 ಅವರು ದೇಹ ಬಿಟ್ಟಾಗ ಮತ್ತು ಅವ್ರ ಜೊತೆ ನಾನು ಬಹಳ ಬೆರೀತಿದ್ದೆ, ಅವ್ರು ಬೆರ್ತಾಗ ಅವರು ಇಷ್ಟು ಒಂದು ಹಾಸ್ಯವನ್ನ ಮಾಡ್ಕೋತ ಮತ್ತು ಅವ್ರ ವೈರಾಗ್ಯ, ನಮ್ಮ ಶಾಸ್ತ್ರದ ನಾವ್ ಹೇಳೋರು ನಿಮ್ಮಲ್ಲಿ ಏನದಪ್ಪ ಅಂದ್ರ ವೈರಾಗ್ಯ ಇಲ್ಲ, ಶಾಸ್ತ್ರ ಹೇಳಕ್ ಎಲ್ಲರಿಗೂ ಬರ್ತದ, ಆದ್ರೆ ನಿಮ್ಮಲ್ಲಿ ವೈರಾಗ್ಯವನ್ನು ಉಳ್ಬೇಕಾದ್ರ ಲಿಂಗ ಪೂಜೆಯನ್ನು ಮಾಡ್ರಿ, ಧ್ಯಾನ ಮಾಡ್ರಿ, ಯೋಗಕ್ಕೆ ನೀವು ಮಹತ್ವ ಕೊಡ್ರಿ. ಈ ಮಾತುಗಳಿಗೆ ಮಹತ್ವ ಕೊಡುದು ಬೇಡ, ಆ ಲಿಂಗ ನಿಷ್ಠರಾಗ್ರಿ, ಕಾಯಕ ಮಾಡ್ರಿ ಅನ್ನುವಂಥದ್ದನ್ನ ಅವರು ನಮ್ಗೆ ಬಹಳ ಒತ್ತಿ ಹೇಳ್ತಿದ್ರು. ಅದನ್ನೇ ಕೂಡ ಅವರು ನಮ್ಮ ಗುರುಗಳಾದ ಚನ್ನಬಸವ ಮಹಾಪೂಜ್ಯರು ಏನ್ ಹೇಳ್ತಿದ್ರು ಅಂದ್ರ, ನಾವ್ ನೋಡ್ತಿದ್ದೆ ಅವ್ರ ಜೊತೆ ನಾನು ಬಹಳ ಬೆರೀತಿದ್ದೆ. ಬೆರೆಯುವಾಗ ಅನೇಕ ರೀತಿ ಭಕ್ತರು ಬರೋರು, ಅನೇಕ ರೀತಿ ಭಕ್ತರು ಬಂದ್ರ ಒಬ್ರು ನಮ್ಮ ಹುಡುಗಳತ್ತದ್ರಿ, ನನಗ್ ಯಾಕೋ ಮನುಷ್ಯ ಸಮಾಧಾನ ಇಲ್ರಿ ಅಂತ ಅಂದಾಗ, ಬಾರಪ್ಪ ನಿನಗ್ ದಾರ ಕಟ್ತೀನಿ ಅನ್ನೋರು, ಅವ್ರಿಗೆ ದಾರ ಕಟ್ಟವ್ರು. ಮತ್ತ ನಾವ್ ಇದ್ದಾಗ ಇನ್ನೊಬ್ಬ ಬಂದು, ಗುರುಗಳೇ ನಾನೊಂದಿಷ್ಟು ದಾನ ಮಾಡ್ಬೇಕತ್ ಮಾಡೀನಿ, ನನಗ್ ಇನ್ನೊಂದಿಷ್ಟು ಹೊಲ ಇಡ್ಬೇಕತ್ ಮಾಡೀನಿ, ಮನಿ ಇಡ್ಬೇಕತ್ ಮಾಡೀನಿ, ನಾ ಏನ್ ಮಾಡ್ಲಿ, ನಾನು ಇನ್ನೊಂದಿಷ್ಟು ಯಾವ ಸಂಪತ್ತು ಅಂದ್ರ ಇನ್ನೊಂದಿಷ್ಟು ನಾನು ಸಂಪತ್ತನ್ನು ಪಡಿಬೇಕು ಅಂತ ಮಾಡುದು ಕೇಳ್ಕೊಂಡಾಗ ಅವ್ರು ಇಲ್ಲಿ ಕೇಳ್ಕೊಂಡಾಗ ಅವ್ರಿಗೆ ಕೂಡ ಏನ್ ಹೇಳ್ತಿದ್ರಪ್ಪ ಅಂದ್ರೆ, ನೋಡ್ರಪ್ಪ ಇಲ್ಲಿ ಪುಣ್ಯ ಮಾಡ್ರಿ, ಇಲ್ಲಿ ಪುಣ್ಯ ಮಾಡ್ಕೋತ ಇದ್ರಪ್ಪ ಅಂದ್ರೆ ಇಲ್ಲಿ ಸುಖದಿಂದ ಇರ್ತೀರಿ, ಮತ್ತು ನೀವು ಸತ್ತುಗಳ ಸ್ವರ್ಗದೊಳಗೂ ನೀವು ಹೋಗ್ತೀರಿ ಅನ್ನುವಂಥದ್ದನ್ನ ಸ್ವರ್ಗದ ಕಲ್ಪನೆ ಕೊಟ್ಟು
ಅವರು ಕೂಡ ಭಕ್ತಿಯರಿಗೆ ಅಂತದನ್ನು ಬೋಧಿಸ್ತಿದ್ರು. ಇನ್ನೊಬ್ರು ಉಪಾಸಕರು ಆದ್ರ ವೈರಾಗ್ಯ ಮೂರ್ತಿಗಳಾದ್ರ ಅವ್ರಿಗೆ ವೈರಾಗ್ಯವನ್ನೇ ಬೋಧಿಸ್ತಿದ್ರು. ಅಂದ್ರೆ ವೈರಾಗ್ಯವನ್ನ ಹೆಂಗ ಬೋಧಿಸ್ತಿದ್ರು ಅಂದ್ರ, ನೀವು ಲಿಂಗ ಪೂಜೆ ಮಾಡದೆ ಬಾಯಿ ಒಳಗ ಒಂದನಿ ನೀರ್ ಹಾಕಬಾರ್ದು, ಲಿಂಗದ ನೆನವು ಬಿಟ್ಟು ಮತ್ತೊಂದು ಏನು ನಿಮ್ ಮನಸ್ಸಿನಾಗ ಬರಬಾರ್ದು. ಹಂಗ ಅವರು ನಮ್ಮನ್ನ ಒಂದೇ ಒತ್ತದನ್ನ ಅವ್ರು ಅವ್ರು ಎಷ್ಟು ವೈರಾಗ್ಯಗಳಿದ್ರು ಅನ್ನುವಂಥದ್ದನ್ನ ಅವ್ರ ಜೊತೆ ಕಂಡ್ಕೊಂಡಿವಿ. ಅವರು ಸ್ನಾನ ಮಾಡದ ಎಂದೂ ಪ್ರಸಾದ ಮಾಡ್ತಿದ್ದಿಲ್ಲ, ನೀರ್ ಕುಡಿತಿದ್ದಿಲ್ಲ, ಒಂದ್ ಯಾವ ಹಣ್ಣು ಏನು ತಿಂತಿದ್ದಿಲ್ಲ. ಅವ್ರು ಎಷ್ಟೇ ದೂರ ಹೋಗ್ಲಿ, ಎಷ್ಟೇ ಒಂದು ಸಮಸ್ಯೆ ಇರ್ಲಿ, ಯಾರು ಸತ್ರು ಕೂಡ ಅವ್ರು ಎಂದೂ ಕೂಡ ಯಾವಾಗ್ಲೂ ಕೂಡ ಹಸಿವಿಗೆ ಎಂದೂ ಅವ್ರು ಮಾತು ಕೊಟ್ಟವ್ರಲ್ಲ. ಮೊದಲು ಅವ್ರು ಏನಪ್ಪಾ ಅಂದ್ರ ಸ್ನಾನದ ಜೊತೆ ಲಿಂಗ ಪೂಜೆವನ್ನ ಮಾಡಿ ಅದೇ ವೇದಿಕೆ ಮ್ಯಾಗ ಕೂತು ಒಂದು ರೊಟ್ಟಿ ಪ್ರಸಾದವನ್ನ ತಗೊಂಡ್ರೆ ಅವ್ರು ಹೆಚ್ಚಿಗೆ ತಗೋತಿದಿಲ್ಲ. ಅಷ್ಟು ಒಂದು ರೊಟ್ಟಿ ಬಹಳ ಆದ್ರೆ ಒಂದು ಇಡ್ಲಿ. ನಮ್ಮನಿಗೂ ಕೂಡ ನಾವು ಪ್ರಸಾದಕ್ಕೆ ಬಂದಾಗ ಇಷ್ಟರ ಮ್ಯಾಗ ಅವ್ರು ಏನೂ ತಗೋತಿದಿಲ್ಲ. ಅಷ್ಟೇ ತಗೊಂಡು ನಮ್ಮೆಲ್ಲರನ್ನು ಕರ್ಕೊಂಡು ಬಗಲಾಗ ಕೂತು ಪ್ರಸಾದವನ್ನ ಕೊಟ್ಟು ಎಲ್ಲರಿಗೆ ಉಣಿಸಿ ತಾವು ಎದ್ದು ಮತ್ತ ಒಂದೆರಡು ಅನುಭವವನ್ನ ಹೇಳುವಂತ ಪೂಜ್ಯರು ಇನ್ಯಾರಾದ್ರೂ ಇದ್ರ ಆ ಪೂಜ್ಯರ ನಾವು ಪ್ರತ್ಯಕ್ಷ ಕಂಡಂತ ದೇವರು ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಕೂಡ ಇದು ಸತ್ಯ ಮಾತನ್ನ ನಾವೆಲ್ಲರೂ ಒಪ್ಕೋಬೇಕು. ಮತ್ತೆ ಇನ್ನೊಂದು, ಯಾರಾದ್ರೂ ಜ್ಞಾನಿಗಳು ಬಂದ್ರ ಆ ಗುರುಗಳು ಏನ್ ಹೇಳ್ತಿದ್ರಂದ್ರ ಲಿಂಗ ಜ್ಞಾನವನ್ನು ಮಾಡಿಕೊಡ್ತಿದ್ರು. ಇಲ್ಲಿ ಇದನ್ನೇ ಮಾತ ಯಾರಂದ್ರೆ ಇದೇ ಮಾತನ್ನ ಭಗವಂತ ಭಗವದ್ಗೀತೆದೊಳಗೆ ಇದನ್ನ ಹೇಳ್ಕೊತ ಬಂದಾನು. ಏನ್ ಹೇಳ್ಕಂದ್ರ ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತು ಅರ್ಜುನ ಅರ್ಥೋ ಅರ್ಥಾರ್ಥಿ ಜಿಜ್ಞಾಸಿ ಜ್ಞಾನಿ ಚ ಭರತರ್ಷಭ ಅಂತೇಳಿ 4 ವರ್ಗ ಜನನು ನನ್ನನ್ನು ಭಜಿಸ್ತಾರ. ಆದರೆ ಅವ್ರೆಲ್ಲರೂ ನನಗೆ ಪ್ರಿಯರೇ. ಆದರೆ ನನಗೆ ಯಾರು ಪ್ರಿಯರು ಅಂದ್ರ, ಯಾರು ವೈರಾಗ್ಯವನ್ನೊಳಗೊಂಡು ಜ್ಞಾನವನ್ನ ಮಾಡ್ಕೊಂಡಾರ ಅವರು ನನಗೆ ಪ್ರಿಯರು, ಅವರೇ ನಾನು ಅನ್ನುವಂಥದ್ದನ್ನ ಅವ್ರು ವ್ಯಕ್ತಪಡಿಸ್ತಿದ್ರು. ಅಂತ ಜ್ಞಾನಕ್ಕೂ ಕೂಡ ಅವರು ಸಹಜವಾಗಿ ತಿಳಿವಿನ ಒಂದು ವಚನ ಮುಖಾಂತರ ಯಾರಾದ್ರೂ ಅರ್ಥ ಮಾಡಿಕೊಟ್ರ ಪೂಜ್ಯರಾದ ಚನ್ನಬಸವ ಮಹಾಪೂಜ್ಯರು ಅನ್ನುವಂಥದ್ದನ್ನ ನಾವು ಎಲ್ಲರೂ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಬೇಕಾಗ್ತದ. ಅವರು ಎಷ್ಟು ಸರಳ ಹೃದಯ, ಅವ್ರಿಗೆ ಹಿಂದಿಂದು ಹೇಳುವಂತ ಶಕ್ತಿ ಈಗಿಂದ ಹೇಳ್ತಿದ್ರು ಮತ್ತು ಮುಂದೂ ಹೇಳ್ತಿದ್ರು. ಅವರು ಇವತ್ತು ನಮ್ಮ ಸಮಸ್ಯೆಗಳನ್ನ ನಾವು ಹೇಳಿದಾಗ ನಮಗೂ ಕೂಡ ಅವ್ರು ಏನ್ ಹೇಳ್ತಿದ್ರು ಅದು ಪ್ರತ್ಯಕ್ಷ ನಮಗಾಗಿದ್ದಂತ ಸಾಕಷ್ಟು ಉದಾಹರಣೆ ಅದಾವ. ಅವು ಒಂದಲ್ಲ ಎರಡಲ್ಲ. ಅಂದ್ರ ನಾವು ಕಂಡಂತ ಸಂತರು, ಈಗಿನ ಕಾಲದ ಸಂತರು ಯಾರಂದ್ರ ನಾವು ಶ್ರೀ ಸ್ವಾಮಿಗಳು, ಇಂಗ್ಲೇಶ್ವರಪ್ಪರು ಮತ್ತು ತುಮಕೂರು ಸಿದ್ಧಲಿಂಗ ಸ್ವಾಮಿಗಳು, ಈ ಗದಗದ ಪಂಚಾಕ್ಷರಿ ಮಹಾಸ್ವಾಮಿಗಳು ನಾವು ಕಂಡಂತ ಇದೊಂದು ಯುಗ. ಇಂಥ ಯುಗದೊಳಗೆ ಇಂಥ ಕರ್ಮಯೋಗದ ಮುಖಾಂತರ ಜ್ಞಾನವನ್ನು ಬೋಧಿಸಿದವರು ನಮ್ಮ ಸಿದ್ಧಲಿಂಗ ಪೂಜ್ಯರು, ಜ್ಞಾನವನ್ನ ಬೋಧಿಸಿದವರು ಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಳೋಣ. ಅಂತ ಅವ್ರು ಇದ್ದಾಗ ನಾವು ಜನಿಸೇವಲ್ಲ, ಹುಟ್ಟೇವಲ್ಲ, ಅದೇ ಒಂದು ನಮ್ಮ ಭಾಗ್ಯ. ಅವರು ಮುಂದೆ ಜ್ಞಾನಿಗಳ ಭೇಟಿ ಆದಾಗ ಅವ್ರ ಜ್ಞಾನವನ್ನು ಲಿಂಗದ ಜ್ಞಾನವನ್ನು ಹೆಂಗ ಮಾಡಿಕೊಡ್ತಿದ್ರು, ಭಕ್ತರಿಗೆ ಏನ್ ಮಾಡ್ತಿದ್ರು, ಲಿಂಗ ಪೂಜೆಯನ್ನು ಮಾಡ್ರಿ, ದಿನ ಇಷ್ಟು ಹೊತ್ತ ಲಿಂಗ ಪೂಜೆ ಮಾಡಿ ನೀವು ಕಾಯ್ಕೋರಿ ಅನ್ನುವಂಥದ್ದನ್ನ ವಿಭೂತಿ ಹಚ್ಕೊಂಡ್ರಿ, ಮತ್ತು ಲಿಂಗ ಪೂಜೆ ಮಾಡ್ರಿ, ತಂದೆ ತಾಯಿಗೆ ನಮಸ್ಕಾರ ಮಾಡ್ರಿ, ನಿಮ್ಗೆ ಒಳ್ಳೇದಕ್ಕದ ಕಾಯಕ ಮಾಡ್ರಿ, ಚಟಗಳಿಂದ ದೂರ ಇರಂತ ಎಲ್ಲರಿಗೆ ಸಂಸ್ಕಾರ ಹೇಳ್ತಿದ್ರು. ಆದರೆ ಜ್ಞಾನಿಗಳಿಗೆ ಏನ್ ಹೇಳ್ತಿದ್ರು, ವೈರಾಗ್ಯ ಪುರುಷರಿಗೆ ಅನೇಕ ಮಂದಿ ವಿರಕ್ತರು, ಅನೇಕ ಮಂದಿ ಸಾಧು ಸಂತರು ಅವರಿಗೆ ಕೂಡ ಒಂದು ಪ್ರೀತಿಯಿಂದ ಅವರೇ ಬಂದು ತುಪ್ಪವನ್ನ ನೀಡಿ ಪ್ರೀತಿ ತಾಯಿ ಕರಳಾಗಿ ಉಣಿಸುವಂತ ಪೂಜ್ಯರು ನಾವ್ ಯಾರಾದ್ರೂ ಕಂಡ್ರ ನಮ್ಮ ಅಪ್ಪ ಪೂಜ್ಯ ಸಿದ್ಧಲಿಂಗ ಪೂಜ್ಯರು ಅನ್ನುವಂಥದ್ದನ್ನ ಚನ್ನಬಸವ ಮಹಾಸ್ವಾಮಿಗಳನ್ನೊಂದು ಹೆಮ್ಮೆಲಿಂದ ಹೇಳೋಣ. ಮತ್ತು ಅವರ ಜ್ಞಾನವನ್ನ ಬೋಧಿಸುವಾಗ, ಲಿಂಗ ಜ್ಞಾನವನ್ನು ಹೇಳುವಾಗ, ಲಿಂಗ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡಾಗ, ಆ ಲಿಂಗ ಅನ್ನೋದಂತ ಏನೈತಲ್ಲ, ಇದು ಜಗತ್ತೇ ಅನ್ನೋದು ಏನೈತಲ್ಲ, ಲಿಂಗಮಯವಾದ ಜಗತ್ತು. ಲಿಂಗದೊಳಗ ಇದು ಎಲ್ಲಾ ಜಗತ್ತು ಉದ್ಭವ ಆಗ್ಯದ. ಲಿಂಗ ಜ್ಞಾನ ಆಯ್ತು ಅಂದ್ರ, ಲಿಂಗ ಅಂದ್ರ ಈ ಚೈತನ್ಯ ಅಂದ್ರೆ ಏನಪ್ಪಾ ಅಂದ್ರೆ ಇದು ಹೆಂಗದ ಚೈತನ್ಯ ಅಂದ್ರ ಇದು ಅರುವುಳ್ಳದ್ದದ. ಮತ್ತ ಇದು ಚೈತನ್ಯ ಹೆಂಗದಂತ ಇದಕ್ಕೆ ಲಕ್ಷಣ ಹೇಳ್ತಿದ್ರು ಅವರು. ಚೈತನ್ಯ ಅಂದ್ರ ಇದು ಅರುವುಳ್ಳದ್ದದ, ಮತ್ತ ಇದನ್ನ ಸ್ವಯಂ ಪ್ರಕಾಶವಾಗಿ ಬೆಳಗ್ತದ. ಯಾವುದು ಲಿಂಗ ಸ್ವಯಂ ಪ್ರಕಾಶವಾಗಿ ಬೆಳಗ್ತದ. ಲಿಂಗ ಅಂದ್ರೆ ಚೈತನ್ಯ ಅಂದ್ರೆ ಏನು, ಇದು ಬಯಲು. ಆ ಬಯಲಿಗೆ ಆ ಲಿಂಗವನ್ನ ಆ ಗುರುಗಳು ನಮಗ್ ಪರಿಚಯ ಮಾಡಿಕೊಡ್ತಿದ್ರು. ಇದು ಅರುವುಳ್ಳದೈತಿ ಲಿಂಗ. ಮತ್ತಿದು ಹೆಂಗದ,
ಆ ಸ್ವಯಂ ಪ್ರಕಾಶ ಅದ. ಮತ್ತಿದು ಹೆಂಗದಂದ್ರ ಮಾತು ಮನಗಳಿಗೆ ಮೀರಿದಂತ ಯಾವ್ದಾದ್ರು ಇದ್ರೆ ಇದು ಚೈತನ್ಯ. ಇದನ್ನ ಮಾತಿನಿಂದ ಮನಸ್ಸಿನಿಂದ ತಿಳಿಯಾಕ್ ಬರಂಗಿಲ್ಲ, ಅನುಭವಿಸಿ ಆನಂದ ಪಡಾಕ್ ಬರ್ತದ. ಅಂತ ಚೈತನ್ಯ ಲಿಂಗ ಜ್ಞಾನವನ್ನು ಮಾಡ್ಕೋರಿ ಅಂತೇಳಿ ಲಿಂಗ ಜ್ಞಾನದ ಪರಿಚಯ ಮಾಡಿಕೊಡ್ತಿದ್ರು. ಆ ಲಿಂಗದೊಳಗ ನೀವು ಎಲ್ಲವನ್ನು ಕಾಣಬಹುದು. ಲಿಂಗ ಜ್ಞಾನವನ್ನು ನೀವು ಲಿಂಗವನ್ನು ಕೈಯಾಗಿ ಹಿಡ್ಕೊಂಡು ಇವು ಎಲ್ಲವನ್ನು ಕಾಣುವಂತ ಶಕ್ತಿ ನಿಮ್ಗೆ ಏನು ಕೇಳಿದ್ರೆ ಕೊಡುವಂತ ಶಕ್ತಿ ಆ ಲಿಂಗ ಜ್ಞಾನ ಮುಖಾಂತರ ಹೇಳ್ಕೊತ ಬರ್ತಿದ್ರು. ಸಮಯ ಹಿಂಗ ಹೇಳ್ಕೊತ ಬರ್ತಿದ್ರು. ಅಂತ ಜ್ಞಾನಿಗಳು ಅಂತ ಸಂತರು ಕಂಡಂತ ನಾವು ಅಗಲಿವಿ. ಅವರಿಗೆ ನಾವು ಏನಾದರೂ ಸಲ್ಲಿಸಬೇಕಂದ್ರ, ನುಡಿ ನಮನ ಸಲ್ಲಿಸಬೇಕಂದ್ರ ನಮಗೆ ಯಾರಿಗೂ ಸಾಧ್ಯ ನುಡಿಗಳಿಂದ ಸಲ್ಲಿಸಕ್ಕಾಗಲಾರದಂತ ಪೂಜ್ಯರನ್ನ ನಾವು ಅಗಲಿವಿ. ಆದ್ರ ಬಹಳ ಮಂದಿ ಏನ್ ಮಾಡ್ತಾರ, ಅವರು ಹೋದ್ರು, ಅವ್ರ ದೇಹ ಬಿಟ್ರು, ನಮಗ್ ಬಹಳ ದುಃಖ ಆಗ್ಯದ, ಹಂಗ ಹಿಂಗ ಅಂತಾರ. ಆದ್ರ ಅವ್ರಿಗೆ ಹೇಳಿದಂತ ಜ್ಞಾನ ತಿಳಿದವರು, ಲಿಂಗ ಜ್ಞಾನಿಗಳಾದವರು ಯಾರಾದ್ರೂ ಈ ದೇಹಕ್ಕೂ ಅದ್ರ ಅಳ್ತಾರನ್ನು ದುಃಖಿಸ್ತಾರನ್ನಂದ್ರ ದುಃಖಿಸಬಾರ್ದು ಅನ್ನುವಂಥದ್ದನ್ನ ಅವ್ರು ತಿಳಿಸ್ಕೊಡ್ತಿದ್ರು. ಯಾಕ ಇದನ್ನೇ ಅವರು ಅನೇಕ ನಾವು ಭಗವದ್ಗೀತೆದೊಳಗೆ ಕೇಳ್ಕೊಂಡು ಬಂದೀವಿ. ಅನೇಕ ಕಡೆ ಏನ್ ಹೇಳ್ಕೊತ ಬಂದಾರಪ್ಪ ಅಂದ್ರೆ ನಾವು ಭಗವದ್ಗೀತೆದೊಳಗೆ ಕೂಡ ಇದನ್ನೇ ಮಾತಾಡ್ಯಾರ. ಪಂಡಿತರಾದವರು, ತಿಳಿದವರು ಇದ್ದವರಿಗಾಗಲಿ ಸತ್ತವರಿಗಾಗಿ ಸೋಕಿಸ್ತಾರ ಅಂದ್ರೆ ಸೋಕಿಸುವುದಿಲ್ಲ, ದುಃಖ ಮಾಡುವುದಿಲ್ಲ ಅನ್ನುವಂಥದನ್ನ ಅದಲ್ಲ, ಅವ್ರ ಆಶೀರ್ವಾದ ಎಂತ ಆಗೋದಲ್ಲ ಅನ್ನುವಂಥದ್ದನ್ನ ನಾವು ಕಂಡುಕೊಂಡಿವಿ. ಮತ್ತ ಅವ್ರು ಮುಂದೊಮ್ಮೆ ನಾವು ದವಾಖಾನೆ ಕೂತಾಗ ಹಿಂಗಪ್ಪ ಇವ್ರು ಸುಮ್ನೆ ಅಂದ್ರು, ಇಲ್ರಿಯಪ್ಪ ಸುಮ್ನೆ ತ್ರಾಸ ಆಕ್ಕದ, ಅದಕ್ ತೋರ್ಸಾಕ್ ಇದು ಮಾಡಕತ್ತಾರ, ನೀವೇನ ಇದು ಮಾಡ್ಕೋಬೇಡ್ರಿ, ಅವ್ರಿಗೆ ಕಷ್ಟ ಆಕ್ಕದ ಅಂತೇಳಿ ನೀವು ಮತ್ತೊಬ್ರು ಚಿಂತೆ ಮಾಡ್ಬೇಡ್ರಿ, ಅವ್ರು ಡಾಕ್ಟರ್ ಅದಾರ, ಅವ್ರ ಕರ್ತವ್ಯದ ಮಾಡ್ತಾರ ಅಂತ ನಾ ಹೇಳಿದಾಗ ಅವ್ರು ನಕ್ ಏನ್ ಆ ಸೀರೆ ಏನಂತಂದೇವಿ, ನಾವ್ ಇಷ್ಟು ದಿನದಾಗ ಒಂದು ಜಾತಿ ಒಂದು ಕಾರ್ಯಕ್ರಮ ಅದ, ನಾವ್ ಇಂತ ಮಂತ್ಯ ನೋಡಕ್ ಹೋಗಿ ಬರ್ತೇವೆ, ಬಂದ್ಗಳೇ ನಿಮ್ಗೆ 4 ದಿನದಾಗ ಸೀರೆ ಕೊಡ್ತೇವೆ ಅಂತೇಳಿ ನಾವು ಹೇಳಿ ಬಂದಿರ್ತೇವೆ, ಸೀರೆ ಇಸ್ಕೊಂಡಿರ್ತೇವೆ. ಆದ್ರ ನಾವು ಸೀರೆಯನ್ನ ಆ ಕಾರ್ಯಕ್ರಮ ಮುಗಿದಿಂದ ನಾವು ಅವ್ರಿಗೆ ಹೊಳಿ ಕೊಡ್ಬೇಕೋ ಇಲ್ಲೋ? ಕೊಡ್ಬೇಕ್ರಪ್ಪ. ಹಂಗ ನಾನು ಪಂಚ ಮಹಾಭೂತಗಳನ್ನ ತಗೊಂಡು ಬಂದು ಇದ್ರಾಗ ನಾನು ವಾಸ ಮಾಡೀನಿ. ಈಗ ಅವ್ರು ಏನ್ ಮಾಡಾಕತ್ತಾರ, ಹೆಂಗ ಸೀರೆ ನಾವ್ ಕೊಡ್ಲಿಕ್ಕಂದ್ರ ನಾವ್ ಅಲ್ಲಿ ತಪ್ಪು ಅನಿಸ್ತದ, ಕಳ್ರಾಗ್ತೇವಿ. ಹಂಗ ಅವ್ರ ಸೀರೆ ನಾವ್ ವಾಪಸ್ ಕೊಟ್ಟೇವಪ್ಪ ಅಂದ್ರ ನಮ್ಮ ಧರ್ಮದ. ಹಂಗ ನಾ ಬಂದ ಕಾರ್ಯ ಇಲ್ಲಿಗೆ ಮುಗ್ದದ. ಇವ್ರು ನಮ್ಗ್ ಒತ್ತಾಯ ಮಾಡಿ ಇಟ್ಕೊಳಕತ್ತಾರ. ಒತ್ತಾಯ ಮಾಡಿ ನಾವ್ ಸೀರೆ ಇಟ್ಕೊಂಡೇವಂದ್ರ ಅವ್ರು ಬೇಡಿದ್ರೆ ಹೆಂಗ ನಮ್ಗ ತಪ್ಪಕ್ಕದ. ಹಂಗ ಒತ್ತಾಯ ಮಾಡಿ ಏನ್ ಮಾಡಕತ್ತಾರ ಇವ್ರು, ನಂದು ಬಂದ ಕಾರ್ಯ ಮುಗ್ದದ, ನನಗ ಹಿಂದೆ ಇನ್ನ 4-5 ದಿವಸ ಹೋಗ್ಬೋದಾಗಿತ್ತು, ಆದ್ರ ನನ್ನ ಕಾರ್ಯ ಮುಗ್ದದ, ಅದಕ್ಕೆ ಇವ್ರು ಸೀರೆಗತೆ ನಮಗ ಇಟ್ಕೊಳಕತ್ತಾರ ಅನ್ನುವಂಥದ್ದನ್ನ ಹೇಳಿರು. ಅವರು ಮುಂದಿಂದು ಕೂಡ ಇಷ್ಟೇದಿಂದ ಹಿಂಗ ಆಗ್ತದನೋ ಅನ್ನೋ ಕಂಡುಕೊಂಡಿದ್ರು. ಈಗೂ ಕೂಡ ಅವರು ಎಂತ ಜ್ಞಾನ ವೈರಾಗ್ಯನು ಹೊಂದಿದ್ರು ಅನ್ನೋಕ ಅವರಲ್ಲಿ ಒಂದಿಷ್ಟುನು ಕೂಡ ಅವ್ರು ಇವತ್ತು ದೇಹ ಬಿಟ್ಟಾಗ ನಾವು ನೋಡಿದೇವೆ. ಎಷ್ಟು ಲಕ್ಷಣ, ಎಷ್ಟು ಅವರಲ್ಲಿ ತೇಜ. 97 ವರ್ಷ ಬದುಕದವರಲ್ಲಿ ನೀವು ಅವರಷ್ಟು ಕಣ್ಣ ದೃಷ್ಟಿಯನ್ನ, ಎಷ್ಟು ಕಣ್ಣಿನ ದೃಷ್ಟಿ ಸ್ಪಷ್ಟ. ಅವರಲ್ಲಿ ಒಂದು ದಿವಸ ಚಸ್ಮಾ ಹಾಕ್ಲಿಲ್ಲ. ಮತ್ತು ಅವರು ದೂರದೃಷ್ಟಿ. ಮತ್ತು ನಾವು ಯಾವುದೇ ವಿಚಾರವನ್ನು ತೆಗೆದ್ರು ಕೂಡ ನಾವು 50 ವರ್ಷನ ಸ್ಮರಣವನ್ನ ನಮ್ಗೆ ತಂದು ಕೊಡ್ತಿದ್ರು. ಇಂಥ ನಿಮ್ಮೂರ ಇಂಥ ಗೌಡ್ರಿದ್ರು, ಹಂಗಿದ್ರು, ಎಲ್ಲವನ್ನು ಸ್ಮರಣ ತಂದು ಕೊಡ್ತಿದ್ರು. ಅವ್ರ ಅಪಾರವಾದ ಸ್ಮರಣ ಶಕ್ತಿ, ಅವರ ದೇಹದಲ್ಲಿರುವಂತ ಚೇತನ, ಅವ್ರು ಅಡ್ಡಾಡುವಂತ ಚೇತನ ನೋಡಿದ್ರ ಅವ್ರು ಎಂತ ಶರೀರವನ್ನ ಎಷ್ಟು ವೈರಾಗ್ಯದಿಂದ ಅದನ್ನ ಸರಿಯಾಗಿ ಅವರು ಬ್ಯಾಲೆನ್ಸ್ ಮಾಡ್ಯಾರ, ಎಷ್ಟು ಜ್ಞಾನದಿಂದ ಅವರು ಪ್ರತ್ಯೇಕವಾಗಿ ಜ್ಞಾನವನ್ನ ಅನುಭವಿಸ್ಯಾರಲ್ಲ ಅನ್ನುವಂಥದ್ದನ್ನ ಆ ಪೂಜ್ಯರಲ್ಲಿ ನಾವು ಕಂಡುಕೊಂಡಿವಿ. ಅಂತ ಪೂಜ್ಯರನ್ನ ಅಗಲುಕೊಂಡಿವಿ. ಅವರಿಗಾಗಿ ನಾವು ಸೋಕಿಸುವುದಿಲ್ಲ. ಅವರು ಒಂದು ಮೊನ್ನೆ ಸಿಸಿ ಕ್ಯಾಮ್ರಾ ನಾವು ಹೋಗಿದಾಗ ತೋರಿಸಿದ್ರು, ಸಿದ್ಧಲಿಂಗ ದೇವರು ತೋರಿಸಿದ್ರು ನಮಗ. ಅವರು ಪ್ರಾಣವನ್ನ ಆ ಜ್ಯೋತಿ ಮುಖಾಂತರ ಭಗವಂತ ಬಂದು ಆ ಪ್ರಾಣವನ್ನ ತೆಗೆದುಕೊಂಡು ಹೋಗಿ ಬಯಲಿನೊಳಗೆ ಬಯಲ ಮಾಡಿದಾರ. ಅವರಿಗೆ ಸೂಕ್ಷ್ಮ ಶರೀರ ಮತ್ತು ದೇಹ ಮತ್ತು ಪರಮಾತ್ಮ, ಶಿವ, ಬ್ರಹ್ಮ, ಇವು ಮೂರನ್ನು ವಿಚಾರ ಮಾಡಿದಾಗ ಈ ಬಯಲಿದು ಪಂಚಮಹಾಭೂತಗಳಿಂದ ಆದಂತ ಕಡತಗಳಿಂದ ತೆಗೆದುಕೊಂಡಂತ ದೇಹ ಹೋಗ್ತದ. ಈ ಆತ್ಮ ಏನದ ಹೋಗವನಲ್ಲೂ ಬರವನಲ್ಲ. ಆದ್ರೆ ಈ ಸೂಕ್ಷ್ಮ ಶರೀರ ವಾಸನ ಇತ್ತು ಅಂದ್ರ ಮತ್ತ ಆ ವಾಸನ ಮುಖಾಂತರ ಪಾಪ ಪುಣ್ಯದ ಮ್ಯಾಗ ಆ ಗರ್ಭವನ್ನು ತೆಗೆದುಕೊಂಡು ಬರ್ತದ.
ಗರ್ಭದಿಂದ ಮತ್ತೆ ಬೀಜ ರೂಪದಾಗಿ ಅವ್ಯಕ್ತ ಆಗ್ತದ. ಆದ್ರೆ ಮಹಾತ್ಮರು ಅವರು ಜ್ಯೋತಿ ಒಳಗ ಬಯಲಿನೊಳಗ ಬಯಲಾದ್ರು, ಬಯಲನ್ನು ಬಿತ್ತಿ ಬಯಲನ್ನೇ ಬೆಳೆದು ಬಯಲನ್ನೇ ಉಂಡು ನಿಮ್ಮನ್ನು ಮುಟ್ಟಿ ಅಂದ್ರ ಆ ಜ್ಞಾನವನ್ನ ತಿಳ್ಕೊಂಡು ಮುಕ್ತರಾದ್ರು ಅನ್ನುವಂಥದ್ದನ್ನ ನಾವು ಇವತ್ತ ಪ್ರತ್ಯಕ್ಷವಾದ ನಾವು ಪೂಜ್ಯರಲ್ಲಿ ಕಂಡುಕೊಂಡಿವಿ ಅನ್ನುವಂಥದ್ದನ್ನ ಅನಿಸ್ತದ. ಅಂತ ಪೂಜ್ಯರನ್ನ ಅಗಲಿದ್ದು ನಮ್ಮೆಲ್ಲರಿಗೂ ಕೂಡ ಎಂಥದ ಆನಂದ ಬರ್ಬೇಕಂದ್ರೆ ಅಂತ ಮಹಾತ್ಮರನ್ನ ನಾವು ಅಗಲದೇವಲ್ಲ. ದೇಹವಾದ್ರೂ ಕೂಡ ಅವ್ರು ಯಾವಾಗಲೂ ಚೇತನ ಸ್ವರೂಪದೊಳಗೆ ನಮ್ಮಲ್ಲಿ ಎಲ್ಲರಲ್ಲಿ ಅದಾರ. ಅವ್ರ ಹೇಳಿದಂತ ಮಾರ್ಗದೊಳಗ ನಾವು ನಡೆದೇವಂದ್ರ, ಅವ್ರು ಹೇಳಿದಂತ ಆ ಸಾಧನೆಗಳನ್ನ ನಾವು ತಿಳ್ಕೊಂಡೇವಂದ್ರ ನಮ್ಮ ಬದುಕುನು ಕೂಡ ಒಂದು ಅವ್ರಿಗೆ ನಾವು ನುಡಿ ನಮನ ಸಲ್ಲಿಸಿದಂಗ ಆಗ್ತದ. ಅವ್ರಿಗಾಗಿ ಸೋಕ್ಷುವುದಾಲಿ ದುಃಖ ಮಾಡುವುದಾಲಿ ಇದು ಯಾವ್ದಪ್ಪ ಅಂದ್ರ ಪಂಡಿತರಂದ್ರೆ ತಿಳಿದವರ ಲಕ್ಷಣ ಅಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಿದ್ರು. ಈ ಭಗವದ್ಗೀತೆದೊಳಗೆ ಹೇಳ್ಕೊತ ಬಂದಾರ. ಮುಂದ ಅವ್ರು ಅದನ್ನೇ ಈ ಶರೀರಕ ದೇಹಿಸ್ಮಿನ್ ಯಥಾ ದೇಹಿ ಕೌಮರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ವೀರಸ್ತನ್ ಮಹತಿ ಅನ್ನೋ ಬರವಲ್ಲ. ಯಾವ ರೋಗ ರುಜಿನ ಇಲ್ಲದಂತ ಆತ್ಮನ ಬ್ಯಾರೆ ಅನ್ನುವಂಥದ್ದು, ಶರೀರವೇ ಬ್ಯಾರೆ ಆತ್ಮನೇ ಬ್ಯಾರೆ ಅಂತ ಬಯಲಿನೊಳಗ ಬಯಲಾದಂತ ಪೂಜ್ಯರು ನಾವು ಇವತ್ತ ಪ್ರತ್ಯಕ್ಷ ಕಂಡುಕೊಂಡಿವಿ ಅನ್ನುವಂಥದ್ದನ್ನ ಇಲ್ಲಿ ನಾಸತೋ ವಿಧೇಯತೆ ಭಾವೋ ನಭಾವ ವಿಧೇಯತೆ ಸತಃ ಉಭಯೋರೂಪಿ ದೃಷ್ಟಾಂತ ತತ್ವ ದರ್ಭಿ ಅಂತ ಒಂದು ಮಾತು ಹೇಳ್ತಾರ. ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ, ಸದ್ವಸ್ತಿಗೆ ನಾಶ ಇಲ್ಲ. ಆತ್ಮನಿಗೆ ನಾಶ ಇಲ್ಲ. ಇದು ಹುಟ್ಟಿದಂತ ತೋರುವಂತ ವಸ್ತು ಒಂದ್ ದಿವಸ ನಾಶ ಆಗ್ತದ. ಇದಕ್ಕ ಪಂಡಿತರಾದವರು ತಿಳಿದವರಾದ್ರು ದುಃಖಿಸುವುದಿಲ್ಲ. ಆ ಬಯಲು ಪರಮಾತ್ಮನವನ್ನೇ ಸೇರಿದ ಅದೇ ಪರಮಾತ್ಮ ಗುರು ರೂಪದಾಗಿ ಬಂದು ಅವಾಗ ಭಗವಂತಗ ಆಕಾರ ರೂಪ ಇಲ್ಲ, ಅದೇ ಗುರು ರೂಪದಾಗ ಬಂದು ನಮ್ಮೆಲ್ಲರಿಗೆ ಆ ಪರಮಾತ್ಮ ದರ್ಶನ ಕೊಟ್ಟ. ನಾವು ಅವ್ರ ಜೊತೆ ಬಾಳ್ದೇವಿ, ಅವ್ರ ಜೊತೆ ನಾವು ಕೂಡಿ ಎಷ್ಟೋ ದಿವಸ ಇದ್ದೇವಲ್ಲ. ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ತಿಳ್ಕೊಂಡು ಅಂತ ಮಹಾತ್ಮರಿಗೆ ಈ ಅವ್ರ ಭಾಷೆ ಇದು ಮುಗಿದಿಂದ 1-2 ನಿಮಿಷ ಮೌನಾಚರಣೆಯನ್ನ ಆಚರಿಸಿ ಅವರಿಗೆ ನುಡಿ ನಮನವನ್ನ ಸಲ್ಲಿಸೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ, ಏನೋ ಹೇಳುವುದ್ರೊಳಗ ಜರ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತಿದೆ. ನುಡಿ ನಮನ ಕಾರ್ಯಕ್ರಮದೊಳಗ ಹೊರಗೆ ಬರ್ತೀವಿ ಅನ್ನುವಂತ ತಿಳಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಕುರಿತು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅವರ ಕುರಿತು 1-2 ಮಾತುಗಳನ್ನ ಆಮೇಲೆ ಆಡೋಣ. ಎಲ್ಲರೂ ಈಗ 1 ಸೆಕೆಂಡ್ 2 ಸೆಕೆಂಡ್ ಪೂಜ್ಯ ನಮ್ಮನ್ನೆಲ್ಲ ದೈಹಿಕವಾಗಿ ಅಗಲಿದಂತ ಪರಮ ಪೂಜ್ಯರನ್ನ ಅವರು ನಮ್ಮೆಲ್ಲರಲ್ಲೇ ಇಲ್ಲೇ ಇದ್ದಾರೆ. ಆ ಮಹಾತ್ಮರಿಗೆ ನಾವು ಅನಂತ ಕೋಟಿ ಪ್ರಣಾಮಗಳನ್ನ ಮೌನದಿಂದ ಸಲ್ಲಿಸೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಣ. ಆದಷ್ಟು 1-2 ಸೆಕೆಂಡ್ ಮೌನ. ಮೌನ ಸಮಾಪ್ತಿ. ಪರಮ ಪೂಜ್ಯರು ಯಾವ ರೀತಿಯಾಗಿ ಬದುಕಿ ಬಾಳಿದರು, ಬೆಳಕಿನ ಚೇತನವಾಗಿ ಅವರು ತಮ್ಮ ಶತಮಾನವನ್ನ ಕಳೆದ್ರು ಅನ್ನುವಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಅತ್ಯಂತ ನಿಖರವಾಗಿ ಇಲ್ಲಿಯವರೆಗೆ ವಿಚಾರಧಾರೆಗಳನ್ನ ಹಂಚಿಕೊಂಡಿರ್ತಕ್ಕಂಥ ಶರಣರು. ಅವರು ವೈರಾಗ್ಯದ ಮನಸ್ಸು ಇಂಗ್ಲೇಶ್ವರ ಮಠಾಧಿಪತಿ ಆದದ್ದು, ಅದೇ ರೀತಿ ಸಿದ್ಧಲಿಂಗ ದೇವರ ಒಂದು ಕರ್ತೃಗದ್ದಿಗೆ ಮುಂದೆ ಕುಳಿತು ಅಲ್ಲಿ ವೈರಾಗ್ಯವನ್ನ ತಾಳಿದ್ದು, ತಪಸ್ಸನ್ನು ಮಾಡಿದ್ದು. ಮುಂದ ಒಂದು ಆ ಮಠ ಯಾವ್ದು ಜಂಬುನಾಥನ ಬೆಟ್ಟದೊಳಗೆ 45 ದಿನಗಳ ತಪಸ್ಸು ಮಾಡಿದ್ದು. ಮುಂದ ಇಂಗ್ಲೇಶ್ವರದ ಭಕ್ತಾದಿಗಳನ್ನ ಕಂಡು ಅವ್ರ ಮನಸ್ಸು ಪುಳಕಿತವಾದಿದ್ದು. ಕಾಯಕ, ಅನುಭವ, ದಾಸೋಹ, ಲಿಂಗನಿಷ್ಠೆ, ಶಿವಾನುಭವ ಗೋಷ್ಠಿಯ ಮೂಲಕವಾಗಿ ಜನರನ್ನ ಜಾಗೃತಗೊಳಿಸಿದಂತ ವಿಚಾರಗಳಾಗಿರ್ಬಹುದು. ಮತ್ತು ಇವರಿಗೆ ಯಾತ್ರಾ ಋಷಿಗಳು ಅಂತ ತಿಳ್ಕೊಂಡು 32 ವರ್ಷಗಳ ಕಾಲ ಉಳಿವಿಗೆ ಪಾದಯಾತ್ರೆಯನ್ನ ಭಕ್ತರ ಕರ್ಕೊಂಡು ಹೋಗುದಂತಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಎಲ್ಲಾ ಜನರಿಗೂ ಕೂಡ ಅವರಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಇರುಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಪರಮ ಪೂಜ್ಯರಲ್ಲಿ ಅಂತ ಒಂದು ಅದ್ಭುತ ಶಕ್ತಿ, ಅವರ ಲಿಂಗವನ್ನ ನಂಬಿದಂಥ ಮಹಾತ್ಮರವರು ಲಿಂಗವೇ ತಾವೇ ಲಿಂಗವಾಗಿ ಬದುಕಿದಂತ ಮಹಾತ್ಮರು ಸುಮಾರು 32 ವರ್ಷಗಳ ಕಾಲ ಉಳಿವಿಗೆ ಪಾದಯಾತ್ರೆಗೈದು, 5 ವರ್ಷ ಶ್ರೀಶೈಲಕ್ಕೆ, ಕದಳಿವನಕ್ಕೆ ಭಕ್ತರನ್ನು ಕರ್ಕೊಂಡು ಹೋದ್ರು. ಕೇದಾರ, ಬದ್ರಿನಾಥ, ವಾರಣಾಸಿ ಇವೆಲ್ಲಗಳನ್ನು ಪಾದಯಾತ್ರೆ ಮೂಲಕ ಮಾಡ್ಯಾರಪ್ಪ ಅಂತಂದ್ರ ಆ ಮಹಾತ್ಮರಿಗೆ ಅವರನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯವಾದದ್ದು. ಅಕ್ಷರಧಾಮ, ದೆಹಲಿ ಒಳಗಿರ್ತಕ್ಕಂಥ ಅಕ್ಷರಧಾಮ ರಾಮ ಮಂದಿರ, ಅಲ್ಲಿ ನೋಡಿರ್ತಕ್ಕಂಥ ಭಗವದ್ಗೀತೆ ಸಾಲುಗಳನ್ನ ನೋಡಿ ವಚನಶಿಲಾ ಮಂಟಪ ಯಾಕೆ ಬಸವಣ್ಣನವರ ಒಂದು ವಚನವನ್ನ ನಾವು ಶಾಶ್ವತವಾಗಿ ನಿಲ್ಲಿಸಬಾರ್ದು ಅನ್ನುವಂತ ಬಂದಿರತಕ್ಕಂಥವರಲ್ಲಿ ಇರ್ತಕ್ಕಂಥ ವೈರಾಗ್ಯ ಅವನ ತಂದು ಅಲ್ಲಿ ಇಂಗ್ಲೇಶ್ವರದೊಳಗ
ವಚನಗಳನ್ನ ಆಗಿನ ಕಾಲದೊಳಗ ಭಿಕ್ಷೆಯನ್ನ ಬೇಡಿ ನಿಜವಾಗಿರ್ತಕ್ಕಂಥ ಭಿಕ್ಷೆಯನ್ನ ಭಿಕ್ಷಾಟನೆ ಮಾಡಿ ಬಂದಿರತಕ್ಕಂಥ ಹಣವನ್ನ ಆ ಒಂದು ಧರ್ಮಾರ್ಥ ಕೆಲಸಗಳಿಗೆ ಇವತ್ತು ಅಚ್ಚಳಿಯದೆ ಪರಮ ಪೂಜ್ಯರ ನಮ್ಮನ್ನ ಅಗಲಿರ್ಬೋದು, ಆದ್ರೂ ಮಾಡಿರ್ತಕ್ಕಂಥವರ ಕಾಯಕ, ಮಾಡಿರ್ತಕ್ಕಂಥವರ ಒಂದು ಚರಿತ್ರ, ಒಂದು ಸೇವೆ ಇವತ್ತಿನೂ ಕೂಡ ಶತಮಾನಗಳು ಕೂಡ ಈ ಭೂಮಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಅಚಂದ್ರಾರ್ಕವಾಗಿ ಮಾಡಿರ್ತಕ್ಕಂತಹ ಕಾಯಕ ಅವರು ನಿಜವಾಗ್ಲೂ ಆ ವಚನಗಳ ಶಿಲ್ಪಗಳ ಮೂಲಕವಾಗಿ ನಮ್ಮನ್ಗ ಆಶೀರ್ವಾದ ದರ್ಶನಾಶೀರ್ವಾದ ಸಿಗ್ತದ. ವೈರಾಗ್ಯದೊಂದಿಗೆ ಶಾಸ್ತ್ರ, ಯೋಗ, ಧ್ಯಾನ, ಲಿಂಗನಿಷ್ಠೆ, ಕಾಯಕ ಇವುಗಳನ್ನ ಜನರಿಗೆ ಜಾಗೃತ ಮಾಡಿದ್ರು. ಭಕ್ತರ ಭಾಗ್ಯವಿಧಾತರಾದ್ರು ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಇಲ್ಲಿವರೆಗೆ ನಮಗೆ ಮನಮುಟ್ಟುವಂಗ ಹಾಗೆ ಶಂಕರಾನಂದ ಶ್ರೀಗಳು ನಮಗೆ ತಿಳಿಸಿದ್ದಾರೆ. ಭಕ್ತರ ದೇಹ ಜಡತ್ವದಿಂದ ಕೂಡಿದೆ, ಅದನ್ನ ಅವರಲ್ಲಿ ದೇಹದಲ್ಲಿ ಧೈರ್ಯವನ್ನು ತುಂಬಿ ಅವರಿಗೆ ಬದುಕಿಗೆ ಕಾಯಕದ ನಿಷ್ಠೆಯನ್ನ ಅವರು ತೋರಿಸ್ತಿದ್ರು. ತಂದೆ ತಾಯಿಗೆ ನಮಸ್ಕಾರ ಮಾಡ್ರಿಪ್ಪ, ಲಿಂಗ ಪೂಜೆ ಮಾಡ್ಕೋರಿ, ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ರಿ, ಕಾಯಕವನ್ನ ಮಾಡ್ರಿ ಅಂತ ತಿಳ್ಕೊಂಡು ಜನರಲ್ಲಿ ಅವರು ಜನಪದ ಸಾಹಿತ್ಯದೊಳಗನ ಜನರನ್ನ ಬೆಳೆದೆಬ್ಬಿಸ್ತಿದ್ರು. ನಿಜವಾಗ್ಲೂ ಕೂಡ ಆಧುನಿಕ ಚನ್ನ ಬಸವಣ್ಣನಾಗಿನೇ ಬಾಳಿ ಬೆಳಗಿದ್ರು ಅಂದ್ರೆ ತಪ್ಪಾಗಲಾರದು. ಲಿಂಗವು ಅರಿವಿನ ಕುರುಹು ಅನ್ನುವಂತಹದನ್ನ ತೋರಿಸಿಕೊಟ್ರು. ಸ್ವಯಂ ಪ್ರಕಾಶವಾದಂತಹದ್ದು, ಚೈತನ್ಯದಾಯಕವಾಗಿರ್ತಕ್ಕಂಥದ್ದು. ಎಲ್ಲರೂ ಲಿಂಗ ಪೂಜೆಯನ್ನ ಮಾಡ್ಬೇಕು, ಲಿಂಗವನ್ನ ಕಟ್ಕೊಳ್ಬೇಕು, ಲಿಂಗದಲ್ಲೇ ಲಿಂಗ ಮಧ್ಯೆ ಜಗತ್ ಸರ್ವಂ ಅನ್ನುವಂಥ ಮಾತನ್ನ ನಿಜವಾಗ್ಲೂ ತಿಳಿಸಿಕೊಟ್ರು. ನಮಗ ನಿಜವಾಗ್ಲೂ ಹೆಂಗಪ್ಪ ಅಂತಂದ್ರ ಈಗ ಶಂಕರಾನಂದ ಹಿರಿಯರು ಹೇಳಿಕೊಡ್ತಕ್ಕಂಥ ಮಾತು ಇನ್ನಷ್ಟು ನಮಗ ಕೇಳ್ಬೇಕು, ಅವ್ರ ಅನುಭವನ ನಾವು ಇನ್ನೂ ಹೆಚ್ಚೆಚ್ಚು ಸವಿಬೇಕನ್ನೋದ್ರ. ಆದ್ರೆ ಸಮಯದ ಅಭಾವ ಇರೋದ್ರಿಂದಾಗಿ ಅವರು ತಮ್ಮ ಸಾಹಿತ್ಯವನ್ನ ಇದೇ ಸಮಯದೊಳಗೆ ಸಾಕಷ್ಟು ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಪೂಜ್ಯರ ಬಗ್ಗೆ ಅನುಭವವನ್ನ, ಯಾಕಂತಂದ್ರೆ ಸ್ವತಃ ಆ ಪೂಜ್ಯರ ಜೊತೆಲೆ ಒಡನಾಟಿಗಳವರು. ಅವರ ಅನುಭವ ಅಂದ್ರೆ ಏನು, ಅವರ ಪೂಜೆ ಅಂದ್ರೆ ಏನು, ಅವ್ರ ಕಾಯಕ ನಿಷ್ಠೆ ಹೆಂಗಿತ್ತು, ಅವರ ಜೀವನದ ಒಂದು ಶೈಲಿ ಹೆಂಗಿತ್ತು ಅನ್ನುವಂಥದ್ದನ್ನ ಸ್ವತಃ ಅವರು ಕಂಡುಕೊಂಡಿರ್ತಕ್ಕಂಥವರಿದ್ದಾರೆ. ಭಗವದ್ಗೀತೆಯನ್ನ ಕರತಲಾಮಲಕ ಮಾಡಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಸಂಸ್ಕೃತ ಶ್ಲೋಕಗಳನ್ನು ಕೂಡ ಸಾಕಷ್ಟು ನಿರರ್ಗಳವಾಗಿ ಮಾತನಾಡ್ತಿದ್ರು ಅನ್ನುವಂಥದ್ದನ್ನ ತಿಳ್ಕೊಂಡು ಹೇಳಿದ್ದಾರೆ. ಇದು ಪಂಚಭೂತಗಳನ್ನಾಗಿರ್ತಕ್ಕಂಥ ಶರೀರ, ಇದಕ್ಕೆ ಯಾಕೆ ತೋರಿಸ್ಬೇಕನ್ನುವಂಥ ದೃಷ್ಟಾಂತ ಬಹಳ ಚಂದ ಹೇಳಿದ್ರು. ನೋಡ್ರಪ್ಪ, ಈಗ ಸೀರೆ ತಗೊಂಡು ಬಂದಿ, ಹೊಳ್ಳಿ ಸೀರೆ ಕೊಡ್ಬೇಕು, ಪರಮಾತ್ಮನಿಂದ ಬಂದಿರತಕ್ಕಂಥ ಶರೀರನ ಹೊಳ್ಳಿ ಪರಮಾತ್ಮನಿಗೆ ಸಲ್ಲಿಸ್ಬೇಕು. ಇದನ್ನ ಡಾಕ್ಟರ್ಗೆ ತೋರಿಸಿ ನಾವ್ ಏನ್ ಮಾಡೋದೈತೆ ಅನ್ನುವಂಥ ದೃಷ್ಟಾಂತ. ಅಂದ್ರೆ ಜ್ಞಾನಿಗಳಾದವರು ಈ ಶರೀರದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಅವರಿಗೆ ಇತ್ತು. ನಾವು ಎಷ್ಟು ಬೆಳೆದಾಡ್ತೀವಿ, ನಾವು ಇವತ್ತೊಂದ್ ಜನ ನೆಗಡಿ ಬರ್ತವ್ರು ಓಡಿ ಹೋಗ್ತೀವಿ ನಾವು. ಆದ್ರೆ ಜ್ಞಾನಿಗಳಾದವರು ಇದನ್ನ ಶರೀರಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಬರದ ಹಾಗೆ ಆ ಒಂದು ಆಧ್ಯಾತ್ಮದ ಶಕ್ತಿಯಿಂದ ಅದನ್ನ ಹಿಡಿದಿಟ್ಟಿರ್ತಾರೆ. ಯಾಕಂತಂದ್ರ ಪಂಚ ಭೂತಗಳಿಂದ ತಯಾರಾಗಿರ್ತಕ್ಕಂಥ ಈ ಶರೀರ, ಇದನ್ನ ಎಲ್ಲವನ್ನು ಕೂಡ ಅವ್ರು ಅರಿತವರಾಗಿರ್ತಾರ. ಅದಕ್ಕೆ ಎಲ್ಲಿ ಯಾವ ರೀತಿಯಾಗಿ ಅದನ್ನು ಮುನ್ನಡೆಸಬೇಕನ್ನುವಂಥದ್ದು ಅವರಿಗೆ ಜ್ಞಾನಿಗಳಿಗೆ ಗೊತ್ತಿರ್ತದೆ ಅನ್ನುವಂಥವನ್ನ. ಪ್ರಾಣವನ್ನು ಸೂಕ್ಷ್ಮ ಶರೀರದಿಂದ ಅವತ್ತ 11ನೇ ತಾರೀಕಿಗೆ ಯಾವ ರೀತಿಯಾಗಿ ಅವರು ಪ್ರಾಣ ಲಿಂಗದಲ್ಲಿ ಐಕ್ಯವಾಯ್ತು ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ತೋರಿಸಿದ್ದಾರೆ, ಅವ್ರು ಹೇಳಿದ್ರು. ಆದ್ದರಿಂದ ಪರಮ ಪೂಜ್ಯರಿಗೂ ಕೂಡ ಇಲ್ಲಿಯವರೆಗೆ ನಮಗೆ ಅಧ್ಯಾತ್ಮದ ನುಡಿನಮನಗಳನ್ನ ಸಲ್ಲಿಸಿರತಕ್ಕಂಥವ್ರಿಗೂ ಕೂಡ ನಮಗೂ ಕೂಡ ವೈಯಕ್ತಿಕವಾಗಿ ಅವರಿಗೆ ಅನಂತ ಅಭಿನಂದನೆಗಳು. ಪರಮ ಪೂಜ್ಯರ ಚನ್ನಬಸವ ಶ್ರೀಗಳವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಾಗಿ ಇವರಿಗೆ ವಂದನಾರ್ಪಣೆಯನ್ನ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಎಂ.ಎನ್. ಅಸ್ಕಿ ಅವರು ಈ ವಂದನಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನೀನೊಲಿದರೆ ಕೊರಡು ಕೊನರುವುದಯ, ನೀನೊಲಿದರೆ ಬರಡು ಹೈನುವುದಯ, ನೀನೊಲಿದರೆ ವಿಷ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಅನ್ನುವಂಥ ರೀತಿಯಲ್ಲಿ ಚನ್ನಬಸವ ಮಹಾಸ್ವಾಮಿಗಳು ಈ ನಾಡಿನಲ್ಲಿ ಬಾಳಿ ಬೆಳಗಿ ಹೋದ್ರು. ಅಂತವರ ಒಂದು ನುಡಿನಮನ ಇಟ್ಟದ್ದು ನಿಜಕ್ಕೂ ಸಾರ್ಥಕ ಆಯ್ತು. ಈ ದಿಶೆಯಲ್ಲಿ ಉದಯಿಸುವ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭ ಆಯ್ತು ಅಂದ್ರೆ ಮುಕ್ತಾಯವಾಗಲೇಬೇಕು. ಬದುಕು ಕೂಡ ಅಷ್ಟೇ ಅಂತ ಹೇಳ್ತಾ, ಸಮಯ ಜೊತೆ ನಾವೆಲ್ಲ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯ ಜೊತೆ ನಡೆಯುವಂತ ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ನಾನು ಎಲ್ಲರಿಗೂ ಹೇಳ್ತಾ, ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು, ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸನ ಮರೆಯಬೇಕು, ಸ್ವಾಭಿಮಾನ ಯಾರಪ್ಪನ ಸ್ವತ್ತಲ್ಲ ಅನ್ನುವಂತ ಮಾತನ್ನ ಹೇಳಿ, ಶಿವಾನುಭವ ಗೋಷ್ಠಿ ಮತ್ತು ಪರಿಸರ ಅನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಂಸ್ಕೃತಿ ಜಗಲಿ ಕೇಂದ್ರ ಮಡಿಕೇಶ್ವರ್, ತಾಲೂಕ್ ಮುದ್ದೇಬೇಳ, ಜಿಲ್ಲಾ ವಿಜಯಪುರ ಆನ್ಲೈನ್ ಉಪನ್ಯಾಸ ಗೋಷ್ಠಿ 99ರ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಮಹಾಸ್ವಾಮಿಗಳು ಮಡಿಕೇಶ್ವರ್ ನಂದಿವೆರ್ಮೇಟ್ ಇವರ ಪಾದ ಪದ್ಮ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದು ನಡೆದಂತ ಉಪನ್ಯಾಸದಲ್ಲಿ ವಚನ ಶಿಲಾಮಂಟಪ ನುಡಿನಮನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಉಪನ್ಯಾಸಕರಾದಂತ ಸದ್ಗುರು ಶ್ರೀ
ಶಂಕರಾನಂದ ಆಲೂರು ಆಧ್ಯಾತ್ಮಿಕ ಚಿಂತಕರು ಬಹಳ ಮಾರ್ಮಿಕವಾಗಿ ಹೇಳಿದರು. ನನಗೂ ಮತ್ತು ಈ ಯಾರಿಗೆ ಅಂತಂದ್ರ ಚನ್ನಬಸವೇಶ್ವರ ಸ್ವಾಮಿಗಳಿಗೆ ಸ್ವಲ್ಪ ನಿಕಟವಾದಂತ ಸಂಬಂಧ ಇತ್ತು. ಯಾಕಂದ್ರೆ ಕೊಣ್ಣೂರಲ್ಲಿ ಒಂದು ತಿಂಗಳ ಕಾಲ ಪುರಾಣವನ್ನ ಪ್ರವಚನ ಮಾಡಿ ಹೋಗಿದ್ದಾರೆ. ಅವ್ರನ್ನ ಕರೆಯಕ್ಕೆ ನಾನೇ ಹೋಗಿದ್ದೆ. ಹೋದಾಗ ಮಠಕ್ಕೆ ಹೋಗಿದ್ದೆವು. ಒಂದು ಜೀಪ್ ತಗೊಂಡ್ ಮಠಕ್ಕೆ ಹೋದಾಗ ಎಲ್ಲರಿಗೂ ಕೂಡ ಯಾವ್ರೂಪ ನೀವು, ಎದಕ್ ಬಂದಿರಿ, ಏನ್ ಸುದ್ದಿ ಅಂತ ಕೇಳಿದ್ರು. ಆಗಲೇ ಅವ್ರಿಗೆ ವಯಸ್ಸು ಎಷ್ಟಾಗಿತ್ತು ಅಂದ್ರೆ 82-83 ವಯಸ್ಸಾಗಿತ್ತು. ಅಂತವ್ರು ನಮ್ ಜೊತೆ ಓಡಾಡಿ ಎಲ್ಲಾ ತಮ್ಮ ಮಠದ ಶಿಲಾಮಂಟಪವನ್ನು ಎಲ್ಲವನ್ನ ಸಂಪೂರ್ಣವಾಗಿ ತೋರಿಸಿದ್ರು. ನಾನು ಇಂಥ ಕೆಲಸ ಮಾಡಿದೀನಪ್ಪ, ಮಾಡ್ತಾ ಇದ್ದೀನಿ, ಇನ್ನು ನಿಮ್ಮಂತವ್ರೆಲ್ಲ ಭಕ್ತರು ಕೂಡ ಅದಕ್ಕೆ ಕೈಗೂಡಿಸ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ರು. ಆ ದಿಶೆಯಲ್ಲಿ ಅಂತವರ ಒಂದು ನುಡಿ ನಮನದಲ್ಲಿ ಹೇಳಿದಂತ ಪೂಜ್ಯ ಶಂಕರಾನಂದ ಆಲೂರು ಗುರುಗಳಿಗೆ ಬಹಳ ಅನಂತ ನಮಸ್ಕಾರಗಳು. ನನಗೆ ನಿಜಕ್ಕೂ ನಮ್ ಕಣ್ ಮುಂದ ಗುರುಗಳು ಬಂದ್ ನಿಂತು ಹೋದ್ರು ಅನ್ನುವಂತ ಭಾವನೆ ನನಗಾಯ್ತು. ಅದ್ರ ಜೊತೆಗೆ ಗುರುಗಳು ಉಳಿವಿಗೆ ಹೋದದ್ದು ನಮ್ಗೆ ಹೇಳಿದ್ರು. ಇಲ್ಲಿ ಉಳಿವಿಗೆ ಹೋಗಿ 32 ವರ್ಷಗಳ ಕಾಲ ಉಳಿವಿಗೆ ನಾ ಹೋಗಿನಪ್ಪ. ನಾ ಪಾದಯಾತ್ರೆ ಮುಖಾಂತರ ಹೋಗಿನಿ ಉಳಿವಿಗೆ, ಮತ್ತೆ ಶ್ರೀಶೈಲಕ್ಕೆ ಹೋಗಿನಿ, ಮತ್ತೆ ಕೇದಾರ, ಇವೆಲ್ಲಾ ಸ್ಥಳಗಳಲ್ಲಿ ನಾನು ಹೋಗಿ ಬಂದಿದ್ದೀನಿ. ಆ ದೆಹಲಿಯಲ್ಲಿ ಇರುವಂತ ಅಕ್ಷರಧಾಮವನ್ನು ನೋಡಿ ನಾನು ಯಾಕೆ ವಚನ ಮಂಟಪವನ್ನು ಮಾಡಬಾರ್ದು ಅನ್ನುವಂತ ಮನೋಭಾವ ನನ್ನಲ್ಲಿ ಬಂತು. ಅವತ್ತಿನಿಂದ ನಾನು ಪ್ರಾರಂಭ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಪೂಜ್ಯರು ಹೇಳಿದ್ರು. ಅವ್ರು ಹೇಳಿದಂತೆ ಅವರ ಮಾತುಗಳು ಕೂಡ ನಮಗೆ ಇವತ್ತಿಗೂ ಕೂಡ ಆಧಾರವಾಗಿ ನಿಂತವ. ನಿಜಕ್ಕೂ ಇವತ್ತ ಅವ್ರ ವಿಷಯ ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಬಹಳ ಸಂತೋಷ ಅನಿಸ್ತಾ ಇತ್ತು. ಸಂತೋಷವಾಗಿದ್ರು ಕೂಡ ಆಗಿದೆ. ಜೊತೆಗೆ ಸದ್ಗುರು ಶಂಕರಾನಂದ ಆಲೂರು ಗುರುಗಳು ಬಹಳಷ್ಟು ವಿಷಯವನ್ನ ಮಾರ್ಮಿಕವಾಗಿ ನುಡಿದ್ರು. ಅವರಿಗೆ ವೇದಿಕೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಹಾಡಿದಂತ ಸಹೋದರಿ ಶ್ರೀಮತಿ ಮೂಕಾಂಬಿಕಾ ಹೆಗಡೆ ಗುರುಮಾತೆಯರು, ವಿಶ್ರಾಂತ ಶಿಕ್ಷಕಿಯರು, ಇವರು ಕೂಡ ಬಹಳ ಮಾರ್ಮಿಕವಾಗಿ ನಮ್ಮ ಗರ್ವದಿಂದ ಮಾಡಿದಂತ ಭಕ್ತಿ ಏನಾಗ್ತದ ಅನ್ನುವಂಥದ್ದನ್ನ ಹೇಳಿದ್ರು. ಬಹಳ ಚೆನ್ನಾಗಿ ಹಾಡಿದ್ರು. ಅವರು ಕೂಡ ಸುಶ್ರಾವ್ಯ ಸಾಹಿತ್ಯಿಕವಾಗಿ ಎಲ್ಲರನ್ನ ಸ್ವಾಗತಿಸಿದ್ರು. ಅವ್ರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಿರೂಪಣೆ ನೀಡಿದಂತ ಪೂಜ್ಯರು ಶ್ರೀ ಶರಣಯ್ಯ ಮಠ್ ಶಿಕ್ಷಕರು, LPS ನಡಹಳ್ಳಿ, ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ಮತ್ತು ನಿರೂಪಣೆಯ ಜವಾಬ್ದಾರಿನ ಹೊತ್ಕೊಂಡು ಬಹಳ ವ್ಯವಸ್ಥಿತವಾಗಿ ಅವ್ರ ಕಾರ್ಯಕ್ರಮ ನನಗೆ ಬಹಳ ಇಂಟ್ರೆಸ್ಟ್. ಅವರು ಆಧ್ಯಾತ್ಮಿಕ ಪ್ರವಚನಕಾರರು ಕೂಡ ಹೌದು. ಮಾಡಿದಂತ ಆ ಗುರುಗಳು ಹೇಳಿದ ಅವ್ರು ಹೇಳಿದ್ರಲ್ಲ, ಅದು ಬಹಳ ನನಗೆ ಹಿಡಿಸ್ತು. ನಾನು ಕೂಡ ಬಹಳ ಸಂತೋಷಗೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯರಂತ ಶ್ರೀ ಶರಣಯ್ಯ ಮಠ್ ಗುರುಗಳು ಬಹಳ ನಿರೂಪಣೆ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಕೂಡ ಈ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ 90 ನಿರ್ವಹಿಸಿಕೊಂಡು ಬಂದಂತ ನಮ್ಮ ಸಹೋದರಿ ಶಿಕ್ಷಕಿಯರಾದಂತ ಶ್ರೀಮತಿ ಶಾಂತಲಾ ಪಾಟ್ಲ ಅಂಬಿಕಾ ಕರ್ಕಪ್ಪಗಳ ಗುರುಮಾತೆಯರಿಗೂ ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲರಿಗೂ ಕೂಡ ನೋಡ್ರಿ, ಸಣ್ಣ ಒಂದು ಕುಟುಂಬದಲ್ಲಿ ಹುಟ್ಟಿದಂತ ಪೂಜ್ಯರು ಎಷ್ಟು ವಿಶಾಲವಾಗಿ ಅವ್ರ ವಿಶಾಲವಾದಂತ ಮನಸ್ಸಿತ್ತು, ಅವರಲ್ಲಿ ಅಂತ ಒಂದು ಶಕ್ತಿ ಇತ್ತು. ಆ ಶಕ್ತಿನೇ ಮುಂದೆ ಯುಕ್ತಿಯಾಗಿ ಮಾರ್ಪಾಡಾಯ್ತು. ಅಂತ ಗುರುಗಳು ನಮ್ಗೆಲ್ಲ, ನಮ್ ಕೊಣ್ಣೂರಾಗ ಒಂದು ತಿಂಗಳ ಕಾಲ ಅವ್ರು ಇದ್ರು. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಿದ್ದೆ, ಸೇವಾನು ಮಾಡ್ತಿದ್ದೆ. ಬಹಳ ಸಂತೋಷ ಅನಿಸ್ತಾ ಇತ್ತು. ನಮ್ಮ ಮನೆಗೆ ಬಂದಿದ್ರು, ಪ್ರಸಾದಕ್ಕೆ ಬಂದಿದ್ರು, ಪೂಜೆಗೆ ಬಂದಿದ್ರು. ನಮ್ಮತ್ತು ಒಮ್ಮೆ ಬಂದ್ ಹೋಗಪ್ಪ ಅಂದ್ರು. ನಾನು ನಮ್ಮ ಮನಿ ಫ್ಯಾಮಿಲಿ ಕರ್ಕೊಂಡು ಮಠಕ್ಕೆ ಹೋಗಿ ಉತ್ನಾಳ ಮಠದಿಂದ ಇಂಗ್ಲೇಶ್ವರ ಮಠಕ್ಕೆ ಹೋಗಿ, ಇಂಗ್ಲೇಶ್ವರ್ಲಿಂದ ಹೊಳ್ಳಿ ಬಸವನ ಬಾಗೇವಾಡಿಗೆ ಬಂದು, ಬಸವನ ಬಾಗೇವಾಡಿಯಿಂದ ಮುಂದೆ ನಮ್ಮ ಮನಿ ದೇವ್ರಿಗೆ ಹೋಗಿ ಮನಿ ಗುರುಗಳಿಗೆ ಭೇಟಿಯಾಗಿ ಅವತ್ತೊಂದಿನ ಕಾರ್ ತಗೊಂಡಿಗೆ ಅಡ್ಡಾಡಿ ಬಂದಿದ್ದೆವು. ಆ ಒಂದು ಸಂತೋಷ ನನಗೆ ಇತ್ತು. ಆದ್ರೆ ಗುರುಗಳು 11ನೇ ತಾರೀಕಿಗೆ ಲಿಂಗೈಕ್ಯ ಆದಾಗ ನನಗೆ ಹೋಗುವಂತ ಶಕ್ತಿ ನನಗೆ ಇರ್ಲಿಲ್ಲ. ಮನೆಗೆ ಹೆಣ್ಮಕ್ಳನ್ನ ಕೊಟ್ಟು ಕಳಿಸಿದ್ದೆ ನಾನು. ಅವರು ಕೂಡ ಗುರುಗಳ ದರ್ಶನ ಪಡ್ಕೊಂಡ್ ಬಂದ್ರು. ಏನ್ ಅದ್ಭುತ ಶಕ್ತಿ ಗುರುವಿಂದು ಅಂತ ಹೇಳಿದ್ರು. ನಾವು ಊಟಕ್ಕೆ ಹೋದಾಗ ನಿಜವಾಗಿ ಹೇಳ್ತೀನಿ, ತಾವೇ ಸಜ್ಕ ನೀಡಿದ್ರು. ತುಪ್ಪನೂ ಅದ್ ಹೊಡಿ ಸಜ್ಕ ತುಪ್ಪದ ಹಾಕ್ಬೇಕತ್ತಿದ್ರು. ನಾವ್ ಉಂಡದ್ದು ಅವ್ರ ಕೈಯಿಂದ. ನಾವೇನೋ ಅವ್ರಿಗೆ ಒಂದ್ ತಿಂಗಳ ಏನ್ ಸೇವಾ ಮಾಡಿದ್ದು ಕಡಿಮೆ ಅನಿಸ್ತಾ ಇದೆ. ಅವ್ರು ಮಾಡಿದ್ದು ಒಂದೇ ದಿನ ಮಾಡಿದ ಸೇವಾ ನನಗ ಬಹಳ ಸಂತೋಷ ಅನಿಸ್ತಾ ಇದೆ. ಅವರಲ್ಲಿ ಅಂತ ಅದ್ಭುತವಾದಂತ ಶಕ್ತಿ ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಇತ್ತು ಅನ್ನುವಂತ ಮಾತನ್ನ ಹೇಳಿ, ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಮರ್ಥ ಶಿಕ್ಷಕ ಬಂಧುಗಳಿಗೆ, ಗುರುಮಾತೆಯರಿಗೆ, ಗುರುಗಳಿಗೆ, ಅವರಿವನಲ್ಲಿ ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೇನೆ. ಮುಂದಿನ ಸೋಮವಾರ ಮತ್ತೆ ನಾವು ನೀವೆಲ್ಲ ಕೂಡೋಣ. ಅದಕ್ಕೆ ನಾನು ಗುರುಮಾತೆಯರಿಗೆ ಒಂದು ಮಾತು ಹೇಳಿ, 101 ಒಂದು ಕಾರ್ಯಕ್ರಮ ಮಾಡ್ರಿ ಎಲ್ಲರೂ ಕೂಡಿ. ಅದಕ್ಕೆ ನಾನು ಬರ್ತೀನಿ. ಬಂದ್